ಆದ್ರೆ ನಾವೆಲ್ಲ ಮಾಡುವ ಕಾಯಕ ಏನು ಅಂತಂದ್ರೆ ಕುಲುಮೆ ಎದುರುಗಡೆ ಕೂತ್ಕೊಂಡು ಕಬ್ಬಿಣದ ಉಪಕರಣಗಳನ್ನು ಮಾಡಿಕೊಟ್ಟು ಇವತ್ತಿನ ದಿನ ದೇಶಕ್ಕೆ ಅನ್ನ ನೀಡ್ತಕ್ಕಂತ ರೈತನಿಗೆ ನಾವು ಬೆನ್ನೆಲುಬಾಗಿದ್ದೇವೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ನಾವು ರೈತನ ಬೆನ್ನೆಲುಬಾಗಿ ಇವತ್ತಿನ ದಿನ ಅವನಿಗೆಲ್ಲ ಉಪಕರಣಗಳು ಮಾಡಿಕೊಡೋದ್ರಿಂದ ಇವತ್ತು ದೇಶ ನಡೀತಾ ಇದೆ. ಮಹಾತ್ಮ ಗಾಂಧೀಜಿಯವರ ಒಂದು ಕನಸಿತ್ತು, ಗ್ರಾಮ ಸ್ವರಾಜ್ಯ ಆಗ್ಬೇಕು ಅಂತೇಳಿ. ಅವತ್ತು ಅವರಿಗೆ ಗೊತ್ತಿತ್ತು ಮುಂದೊಂದು ದಿನ ಎಲ್ಲರೂ ಪಟ್ಟಣದ ಕಡೆ ಓಡಿ ಹೋಗ್ತಾರೆ, ಜನಸಾಂದ್ರತೆ ಹೆಚ್ಚಾಗ್ತದೆ, ಈ ಹಳ್ಳಿಗಳಿರ್ತಕ್ಕಂಥ ವ್ಯವಸಾಯಗಳು ಬಂದ್ ಆಗ್ತವೆ. ಎಲ್ಲ ಒಂದು ವೇಳೆ ವ್ಯವಸಾಯಗಳು ಎಲ್ಲ ಕುಶಲಕರ್ಮಿಗಳು ಪಟ್ಟಣ ಸೇರಿದರೆ ಹಳ್ಳಿಯಲ್ಲಿರ್ತಕ್ಕಂಥ ರೈತನಿಗೆ ಬೇಕಾಗ್ತಕ್ಕಂಥ ಸಾಮಾನು ಮಾಡಿಕೊಡಲು ಯಾವುದೇ ಕುಲಕಸಬುದಾರರು ಇರೋದಿಲ್ಲ ಅಂತಕ್ಕಂಥ ಒಂದು ಕನಸು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿನೇ ಅವತ್ತು ಮಹಾತ್ಮ ಗಾಂಧೀಜಿ ಅವರು ಈ ಎಲ್ಲಾ ಕುಲಕಸಬುಗಳಿಗೆ ಒತ್ತು ಕೊಟ್ಟಿದ್ರು. ಆದ್ರೆ ಏನಾಗಿದೆ ಅಂದ್ರೆ ಇವತ್ತಿನ ದಿನ ಆಧುನಿಕತೆ ಬೆನ್ನತ್ತಿದ್ರಿಂದ ನಮ್ಮ ಸಮಾಜದವರಿಗೆ ಬಹಳಷ್ಟು ಸಂಕಷ್ಟಗಳು ಎದುರಾಗಿವೆ. ಉದಾಹರಣೆಗೆ ಇವತ್ತಿನ ದಿನ ಟಾಟಾ ಅವರನ್ನು ಮತ್ತು ನಮ್ಮನ್ನು ಹೋಲಿಕೆ ಮಾಡ್ಕೋಬೇಕು. ನಾವು ಏನ್ ಸಮಸ್ಯೆ ಇದೆ ಅಂತಂದ್ರೆ, ಟಾಟಾಗೆ ಈ ದೇಶದ ಸಂಪತ್ತು ಪುಕ್ಕಟ್ಟೆಯಾಗಿ ದಾರಿ ಇರ್ತದೆ ಸರ್ಕಾರ. ಅವರಿಗೆ ಕಬ್ಬಿಣದ ಅದಿರು ತಯಾರಿಕೆ ಮಾಡೋದ್ರಿಂದ ಹಿಡಿದು ನಮ್ಮ ಮನೆಗೆ ಬರ್ತಕ್ಕಂಥ ಒಂದು ರೈತನ ಕೈಯಲ್ಲಿ ಇರ್ತಕ್ಕಂಥ ಕುರ್ಪಿ, ಕುಡುಗೋಲು, ಸನಿಕಿ, ಗುದ್ದಲಿ, ಇನ್ನೇನ್ ನೀವೆಲ್ಲ ಅನೇಕ ಹೆಸರುಗಳಿಂದೆಲ್ಲ ಕರಿತಿರಲ್ಲ, ಅವೆಲ್ಲವೂ ಟಾಟಾ ಇವತ್ತು ತಯಾರು ಮಾಡಿ ಕೊಡ್ತಾ ಇದ್ದಾನೆ. ಇದರಿಂದಾಗಿ ಈಗೇನು 20-30 ವರ್ಷಗಳ ಹಿಂದೆ ಕಂಬಾರನ ಕುಲುಮೆ ಎದುರುಗಡೆ ಇಡೀ ಊರಿನ ಎಲ್ಲಾ ರೈತಾಪಿ ವರ್ಗ ಬಂದು 10-20 ಜನ ಕೂಡುದನ್ನು ನಾವೆಲ್ಲ ನೋಡಿದೀವಿ. ಬಿತ್ತನೆಯ ಸಮಯದಲ್ಲಿ ಅವರು ಉಪಕರಣಗಳು ಮಾಡ್ಕೊಂಡು ನಸಿಕಿನಲ್ಲಿ ನಮ್ಮ ಕಮ್ಮಾರ ಕಾಳಮ್ಮನ ಪೂಜೆ ಮಾಡ್ಕೊಂಡೆ ಅವು ನಮ್ಮ ಕಡೆ ಕೂರಿಗೆ ಅಂತೀವಿ, ನೀವೇನಂತೀರಿ ಬಿತ್ತನೆ ಸಾಮಾನು ಮಾಡೋದಕ್ಕೆ ಕೂರಿಗೆ ಅಂತೀವಿ ನಾವು. ನಸಿಕಿನ 4 ಗಂಟೆಗೆ ಅವನು ದವಸ ಧಾನ್ಯಗಳನ್ನು ತಂದು ಕರ್ಪೂರ, ಉದ್ಕಡ್ಡಿ, ತೆಂಗು ತಂದು ಕಿಸಿದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಕಾಳಮ್ಮನಿಗೆ ನಮ್ಮ ಇರ್ತಕ್ಕ ಭಾತ ಅಂತೀವಿ ನಾವು. ಅದಕ್ಕೆ ಅದೇನ್ ಗಾಳಿ ಹೊಡಿತದ ಆ ಭಾತಕ್ಕೆ ಪೂಜೆ ಮಾಡಿ ಅವನು ಕೂಡಿಗೆ ಎತ್ತಿದ. ಅದು ಮುಹೂರ್ತ ಕೇಳ್ಕೊಂಡ್ ಬಂದು ಎತ್ತಿದ್ರು ಅವರು. ಅಂದ್ರೆ ಅಂತ ಒಂದು ಸಂಪ್ರದಾಯ ಇತ್ತು. ಬಟ್ ಇವತ್ತೇನಾಗಿದೆ, ಅವನ ಮನೆಯಲ್ಲಿ ಎಲ್ಲಾ ಉಪಕರಣಗಳು ಇರೋದ್ರಿಂದ ಅವನಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಂಬಾರರ ಅವಶ್ಯಕತೆ ಅತಿ ಕಡಿಮೆ ಆಗಿದೆ. ಹಿಂದೆ ನಮ್ಮ ಜನ ಮರಗೆಲಸನೂ ಮಾಡ್ತಿದ್ರು. ಒಂದು ಊರಲ್ಲಿರ್ತಕ್ಕಂಥ ಕಂಬಾರಿಕೆನೂ ಮಾಡ್ತಿದ್ರು, ಮರಗೆಲಸನೂ ಮಾಡ್ತಿದ್ರು. ಮೊದಲು ಮನೆ ಕಟ್ಟಬೇಕಾದ್ರೆ ಎಲ್ಲ ಬಾಗಿಲುಗಳಿರ್ಬೋದು ಅಥವಾ ಮೇಲ್ಗಡೆ ಇರ್ತಕ್ಕಂಥ ಜಂತಿ ಅಂತೀವಿ ನಮ್ಮ ಭಾಷೆಯಲ್ಲಿ, ಕಟ್ಟಿಗೆಯ ಜಂತಿಗಳು ಇರ್ತೀವಿ ನಮ್ಮ ಕಡೆ ಎಲ್ಲ. ಅವು ಇವತ್ತಿನ ದಿನ ಎಲ್ಲ ಮಾಯ ಆಗಿವೆ. ಏನಾಗಿದೆ ಅಂದ್ರೆ ರೆಡಿಮೇಡ್ ಅಂತೂ ಛತ್ ಹಾಕ್ತಾ ಇದ್ದಾರೆ, ಅಲ್ಲಿ ಕಂಬಾರನ ಕೆಲಸ ಹೋಯ್ತು. ಬಾಗಿಲುಗಳು ಸಹಿತ ಇವತ್ತಿನ ಪ್ಲಾಸ್ಟಿಕ್ ಬಾಗಿಲುಗಳಾಗಿರ್ಬೋದು, ಇತರೆ ಎಲ್ಲ ಬಾಗಿಲುಗಳು ಇವತ್ತು ರೆಡಿಮೇಡ್ ಬರ್ತಾ ಇದೆ. ಇದರಿಂದಾಗಿ ನಮ್ಮ ಉದ್ಯೋಗ ಹೊರಟು ಹೋಗ್ತಾ ಇದೆ. ಯಾವಾಗ ಉದ್ಯೋಗ ನಮ್ಮ ಕೈದಂದು ಹೊರಟೋಯ್ತು, ನಾವು ಕೂಡ ಪಟ್ಟಣದತ್ತ ಮುಖ ಮಾಡ್ಬೇಕಾಗ್ತದೆ. ಹೀಗಾಗಿ ಏನು ನಮ್ಮ ಮೂಲ ಕಸುಬಿತ್ತು, ಆ ಕಸುಬಿಗೆ ಇವತ್ತಿನ ದಿನ ಬೆಲೆ ಇಲ್ಲ. ಯಾವುದೇ ಮನುಷ್ಯ ಏನೇ ಕಾಯಕ ಮಾಡ್ಬೇಕು, ಕೆಲಸ ಮಾಡ್ಬೇಕಾದ್ರೂ ಅವನ್ ಮಾಡ್ತಕ್ಕಂಥ ಶ್ರಮಕ್ಕೆ ಬೆಲೆ ಇರಬೇಕು ಮತ್ತು ಅವನಿಗೆ ಗೌರವ ಇರಬೇಕು. ಯಾವ ರೈತನ ಕೆಲಸನೇ ನಿಮ್ ಕಡೆ ಇಲ್ಲ ಅಂತಂದ್ರೆ ಆ ರೈತ ನಿಮ್ಗೇನ್ ಬೆಲೆ ಕೊಡ್ತಾನೆ? ನಾನು ಹೇಳ್ತಿದ್ದೀನಲ್ಲ, ಒಬ್ಬ ರೈತ ಕುರಿಗೆನ ಎತ್ತಬೇಕಾದ್ರೆ 4 ಗಂಟೆಗೆ ಬಂದು ನಮ್ಮ ಕಾಳಮ್ಮನ ಪೂಜೆ ಮಾಡ್ಕೊಂಡು ಕುರಿಗೆ ಎತ್ತಿದ. ಇವತ್ತು ನಮ್ಗೆ ಕಾಣ್ತಾ ಇಲ್ಲ ರೈತರಲ್ಲಿ ಆ ಭಾವನೆಗಳು, ಇವತ್ತು ಉಳಿತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಹೀಗಾಗಿ ಏನಾಗಿದೆ, ನಾವು ಒಂದು ರೀತಿ ಉದ್ಯೋಗವನ್ನು ಕಳೆದುಕೊಂಡು ಒಂದ್ ಕಡೆ ಉದ್ಯೋಗ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಸರ್ಕಾರದ ಅನೇಕ ತಪ್ಪು ನೀತಿಗಳಿರ್ಬೋದು, ಅಥವಾ ನಾವು ಇವತ್ತಿನ ಪರಿಸ್ಥಿತಿಗೆ ಏನು ಆಧುನಿಕತೆಗೆ ನಾವು ಅಪ್ಡೇಟ್ ಅಂಡ್ ಅಪ್ಗ್ರೇಡ್ ಆಗಿಲ್ಲ. ಎಲ್ಲಾ ರಂಗದಲ್ಲೂ ನಾವು ಒಂದ್ ವೇಳೆ ಮುಂದುವರಿಬೇಕಾದ್ರೆ ಅಪ್ಡೇಟ್ ಅಂಡ್ ಅಪ್ಗ್ರೇಡ್ ಅಂತಾರೆ. ಇವತ್ತಿನ ದಿನ ನಮ್ಗೆ ಏನ್ ಅವಶ್ಯಕತೆ ಇದೆ ಅದನ್ನು ನಾವು ಮಾಡ್ತಾ ಇಲ್ಲ. ನಾವು ಅದೇ ಕುಲ್ಮಿ ಮುಂದೆ ಇಟ್ಕೊಂಡು ಕಳಿಸಿ ನಾವು ಕುರ್ಪಿನೇ ಬಡಿತಾ ಇದ್ದೀವಿ. ಬಟ್ ಇವತ್ತಿನ ದಿನ ವೆಲ್ಡಿಂಗ್ ಕೆಲಸ ಬಂದಿದೆ. ನಾವು ಅಪ್ಗ್ರೇಡ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಬೇರೆ ಮುಸಲ್ಮಾನ್ ಸಮುದಾಯದವರು ಇರ್ಬೋದು, ಇನ್ನು ಬೇರೆ ಬೇರೆ ಸಮುದಾಯದವರು ಅವರು ಬಂದು ಆ ಜಾಗವನ್ನು ಹಿಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಮತ್ತೆ ನಮಗೆ ನಿರುದ್ಯೋಗ ಸಮಸ್ಯೆ ಒಂದರ ಮೇಲೆ ಒಂದು ಹೊಡೆತ ನಮ್ಗೆ ಬೀಳ್ತಾನೆ ಇದೆ. ಅದಕ್ಕಾಗಿ ನಾನು ಒಂದು ಮನವಿ ಏನ್ ಮಾಡ್ಕೋತೇನೆ ಅಂದ್ರೆ, ಮೊದಲು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಯಾವಾಗ ನಮ್ಗೆ ಒಳ್ಳೆ ಶಿಕ್ಷಣ ಸಿಗ್ತದೆ
ಆವಾಗ ನಾವು ಈ ಆಧುನಿಕತೆಗೆ ನಾವು ಕೂಡ ಅಪ್ಗ್ರೇಡ್ ಆಗ್ತೀವಿ, ಅಪ್ಡೇಟ್ ಆಗ್ತೀವಿ. ಇಲ್ಲ ಅಂತಂದ್ರೆ ಬರೀ ನಾವು ನಮ್ಮ ಮಕ್ಕಳಿಗೆ ನಮ್ಮ ಕೆಲಸನೇ ಮಾಡಿಸ್ಕೊಂತ ಹೋದ್ರೆ, ಆದ್ರೆ ಅದ್ರಲ್ಲಿ ಟೆಕ್ನಾಲಜಿ ಇದೆಯಲ್ಲ, ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋಬೇಕಾಗ್ತದೆ. ನಾವು ಹಿಂದಿಂದೇ ನಮ್ಮ ಮುತ್ತೆ ಅದೇ ಮಾಡ್ಕೊಂಡ್ ಬಂದಾನ, ನಮ್ಮ ಅಪ್ಪ ಅದೇ ಮಾಡ್ಕೊಂಡ್ ಬಂದಾನ, ನಾನು ಇದನ್ನೇ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಸಮಾಜ ಮತ್ತು ಪರಿಸ್ಥಿತಿ ನಿಮ್ಮನ್ನು ಬಿಟ್ಟು ಹೋಗ್ತದೆ ಮುಂದ್ಕಡೆ. ಬೇರೆ ಕೆಲಸ ಮಾಡೋರಿದ್ದಾರೆ, ವೆಲ್ಡಿಂಗ್ ಕೆಲಸ ಮಾಡೋರಿದ್ದಾರೆ. ಇವತ್ತು ನೋಡ್ರಿ, ನಮ್ಮ ಆಳಂದ ತಾಲೂಕಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಕಂಬಾರರದು ಯಾವುದೇ ಒಂದು ವರ್ಕ್ಶಾಪ್ ಇಲ್ಲ. ಎಲ್ಲಾ ಮುಸಲ್ಮಾನರು ವರ್ಕ್ಶಾಪ್ಗಳಿವೆ. ಯಾಕಂತಂದ್ರೆ ನಾವು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಜನಗೇನ್ರಿ ಯಾರು ಕೆಲಸ ಮಾಡ್ತಾರೆ ಅವ್ರ ಕಡೆ ಹೋಗಿ ಅವ್ರು ಕೆಲಸ ಮಾಡಿಸ್ಕೋಬೇಕಾಗೋದು ಅವ್ರ ಜನರ ಕೆಲಸ ಇರ್ತದೆ. ಸೊ ಹೀಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಇವತ್ತಿನ ಏನು ಯುಗ ಇದೆ, ಈ ಯುಗಕ್ಕೆ ತಕ್ಕಂತೆ ನಾವೆಲ್ಲ ಹೋಗ್ಬೇಕಾಗ್ತದೆ. ಅನೇಕ ಸಮಸ್ಯೆಗಳಿವೆ ಮತ್ತು ನೀವು ಕೂತ್ಕೊಂಡು ಚರ್ಚೆ ಮಾಡೋಣ. ನಾನು ಮುಖ್ಯವಾಗಿ ಏನು ಹೇಳಕ್ ಬಂದೀನಿ ಬೆಂಗಳೂರ್ಕಂದ್ರೆ, ಬೆಂಗಳೂರಿಗೆ ಬಂದಂತ ಮೂಲ ಉದ್ದೇಶ ಅಂತಂದ್ರೆ, 10 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವಿಶ್ವಕರ್ಮ ನಿಗಮ ಅಂತೇಳಿ ಸ್ಥಾಪನೆ ಮಾಡಿದ್ರು. ಇದಕ್ಕಿಂತ ಮುಂಚೆ ನಾವೆಲ್ಲ ಡಿ ದೇವರಾಜ ಅರಸ ನಿಗಮದಲ್ಲಿದ್ದೀವಿ. ಡಿ ದೇವರಾಜ ಅರಸ ನಿಗಮದಲ್ಲಿದ್ದಾಗ ಅಲ್ಲಿರ್ತಕ್ಕಂಥ ಬಲಿಷ್ಠ ಜಾತಿಗಳು, ಇವತ್ತು ಕುರುಬ ಇರ್ಬೋದು, ಕಬ್ಬಲಿಗ ಇರ್ಬೋದು, ಒಂದೊಂದು ಭಾಗದಲ್ಲಿ ಬೇರೆ ಬೇರೆ OBCಯಲ್ಲಿ ಬರ್ತಕ್ಕಂಥ ಬಲಿಷ್ಠ ಜಾತಿಗಳಿಂದ ಅವರಿಂದ ನಮಗೆ ಅಲ್ಲಿ ನ್ಯಾಯ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರಮುಖರುಗಳು ಅವತ್ತಿನ ದಿನ ನಮಗೆ ವಿಶ್ವಕರ್ಮ ನಿಗಮ ಸ್ಥಾಪನೆ ಮಾಡಿಕೊಡ್ರಿ ಅಂತ ಹೇಳಿ ಕೇಳಿದ್ರು. ಅದರಲ್ಲಿ ಸುಮಾರು 41 ಜನ ಸೇರಿಸಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯನ ಸರ್ಕಾರದಲ್ಲಿ ವಿಶ್ವಕರ್ಮ ನಿಗಮ ಮಾಡಿದ್ದಾರೆ. ಅದರಿಂದ ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು ಇವತ್ತಿನ ಚರ್ಚೆ ಮಾಡಬೇಕು. ವಿಶ್ವಕರ್ಮ ನಿಗಮ ಮಾಡಿದ್ರಿಂದಾಗಿ ಯಾವ ಆಧಾರದ ಮೇಲೆ ವಿಶ್ವಕರ್ಮ ನಿಗಮ ಮಾಡಿದ್ರು? ಸರ್ಕಾರ ಸಂವಿಧಾನ ಮತ್ತು ಮನುವಾದ ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ನಾವು ಮನುವಾದಿಗಳಾಗಿ ಇವತ್ತಿನ ದಿನ ಮುಂದುವರಿಬೇಕು ಅಥವಾ ಸಂವಿಧಾನದ ರೂಪದಲ್ಲಿ ನಾವು ಮುಂದುವರಿಬೇಕು. ಇದನ್ನು ಮೊದಲು ನಿರ್ಧಾರ ಅವತ್ತಾಗಬೇಕಾಗಿತ್ತು, ಅವತ್ತ ನಿರ್ಧಾರ ಆಗಲಿಲ್ಲ. ಏನ್ ಮಾಡಿದ್ರು? ಮನುವಿಗೆ 5 ಜನ ಮಕ್ಕಳಿದ್ರು. ಮೊದಲನೇದವನು ಕಂಬಾರಿಕೆ ಮಾಡ್ದ, ಎರಡನೇದವನು ಮರೆ ಕೆಲಸ ಮಾಡ್ದ, ಮೂರನೇವನು ಬಂಗಾರದ ಕೆಲಸ ಮಾಡ್ದ, ಇನ್ನೊಬ್ಬನು ಕೆತ್ತನೆ ಕೆಲಸ ಮಾಡ್ದ, ಇನ್ನೊಂದು ಮೂರ್ತಿ ಕೆಲಸ ಮಾಡ್ದ ಅಂತಕ್ಕಂಥ ಸುಮಾರು ಒಂದು 5 ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ಇವತ್ತೇನು ಸಮಾಜದಲ್ಲಿ ಕೆಲಸ ಮಾಡ್ತಾರಲ್ಲ ಅಂತ 5 ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ಅವರು ಮನುವಾದದ ಪ್ರಕಾರ, ಸಂವಿಧಾನದ ಪ್ರಕಾರ ಅಲ್ಲ, ಮನುವಾದದ ಪ್ರಕಾರ ಮನುವಾದಿಗಳು ನಿರ್ಮಿಸಿದಂತ ಈ ವಿಶ್ವಕರ್ಮ ನಿಗಮ ಇವತ್ತಿಗೂ ಕೂಡ ಅವ್ರದ್ದು ಸಂವಿಧಾನದ ಪ್ರಕಾರ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ ಅಂತಂದ್ರೆ, ಅವರ ಆಚರಣೆಗಳನ್ನು ಮುಂದಿಟ್ಟುಕೊಂಡು ಅದನ್ನು ನಡೆಸ್ತಾ ಇದ್ದಾರೆ. ಆಚರಣೆಗಳಿಗೂ ಮತ್ತು ಸರ್ಕಾರಕ್ಕೂ ಏನೂ ಸಂಬಂಧ ಇಲ್ಲ. ನೀನು ನಿನ್ನ ಮನೆಯಲ್ಲಿ ಲಿಂಗ ಪೂಜೆ ಮಾಡ್ಕೋತೀಯಾ, ನೀನು ನಿನ್ನ ಮನೆಯಲ್ಲಿ ತುಳಸಿ ಗಿಡದ ಪೂಜೆ ಮಾಡ್ತೀಯಾ, ಅದು ನಿನ್ನ ಬಿಟ್ಟು ವಿಷಯ. ಅದು ನಿನಗೆ ಅಧಿಕಾರ ಇದೆ, ಸಂವಿಧಾನಕ್ಕೆ ಯಾವುದೇ ಧರ್ಮವನ್ನು ಆಚರಣೆ ಮಾಡುವಂತ ಅಧಿಕಾರ ಕೊಟ್ಟಿದೆ. ಆದರೆ ನೀನು ಸರ್ಕಾರದ ಹತ್ತಿರ ಬಂದಾಗ ನೀನೆಲ್ಲ ಆಚರಣೆಗಳನ್ನು ಬದಿಗಿಟ್ಟು ಏನು ಕಾನೂನುಗಳಿವೆ ಆ ಕಾನೂನುಗಳ ಪ್ರಕಾರ ನೀವು ನಡಿಬೇಕಾಗ್ತದೆ. ಈಗ ವಿಶ್ವಕರ್ಮ ನಿಗಮ ಮಾಡಿದ್ರಿಂದಾಗಿ ಆ ವಿಶ್ವಕರ್ಮ ನಿಗಮಕ್ಕೆ ಯಾರನ್ನಾದರೂ ಕಂಬಾರರಿಗೆ ಅಲ್ಲಿ ಪ್ರೋತ್ಸಾಹ ಇದೆಯಾ? ಅದರಿಂದ ಏನಾದ್ರೂ ನಮಗೆ ಲಾಭ ಸಿಕ್ಕಿದೆಯಾ? ಇದು ಅರ್ಜೆಂಟಾಗಿ ನಿನ್ನೆ ಆಗದು ಇವತ್ತೇ ನಾನು ಕೇಳ್ತಾ ಇಲ್ಲ. 10 ವರ್ಷ ಆಯ್ತು ನಿಗಮ ಆಗಿ. ನಿಗಮದಿಂದ ಏನಾದರೂ ನಮಗೆ ಪ್ರಯೋಜನ ಆಗಿದೆಯಾ? ಹಿಂದೆ ನಾವು ಡಿ ದೇವರಾಜ ಅರಸ ನಿಗಮದಲ್ಲಿ ಇದ್ದಾಗ ಸುಖವಾಗಿದ್ದೀವೋ ಅಥವಾ ಇವತ್ತು ವಿಶ್ವಕರ್ಮ ನಿಗಮ ಮಾಡಿದ ನಂತರ ಸುಖವಾಗಿದ್ದೀವಿ? ನಾವು ಸರ್ಕಾರದ ಸವಲತ್ತುಗಳು ಪಡಿತಾ ಇದ್ದೀವಿ, ಸರ್ಕಾರದ ಲೋನ್ಗಳು ಇರ್ಬೋದು, ನೌಕರಿಗಳಿರ್ಬೋದು, ಎಲ್ಲದರಲ್ಲೂ ನಮಗೇನು ಸಾಧಕ ಬಾಧಕಗಳ ಬಗ್ಗೆ ನಾವು ಇವತ್ತಿನ ಚರ್ಚೆ ಮಾಡೋಣ. ಬರೀ ನಾವು ಕಂಬಾರರಿಗೆ ಅಷ್ಟೇ ಅಲ್ಲ ಬಂಧುಗಳೇ. ಇವತ್ತಿನ ನಾನು ಒಂದು ಸಾಮೂಹಿಕವಾದಂತ ಒಂದು ಮಾತು ಹೇಳ್ತೀನಿ. ಕುಂಬಾರಿಕೆ ಮಾಡುವವರು ಇರ್ತಾರೆ, ಮಡಿಕೆ ಕೆಲಸ ಮಾಡ್ತಾರೆ. ಅವರು ಕೇವಲ ಮಡಿಕೆ ಕೆಲಸ ಮಾಡ್ತಾರೆ, ಅವರಿಗೊಂದು ನಿಗಮ ಇದೆ. ನೇಕಾರರಿದ್ದಾರೆ, ಅವರು ಬಟ್ಟಿ ನೇಯ್ತಾರೆ, ಆ ಬಟ್ಟಿ ನೇಯವರಿಗೂ ನಿಗಮ ಇದೆ. ಮಡಿವಾಳರಿದ್ದಾರೆ, ಅವರು ಬಟ್ಟಿ ತೊಳೆಯುವಂತ ಕೆಲಸ ಮಾಡ್ತಾರೆ, ಅವರಿಗೊಂದು ನಿಗಮ ಇದೆ. ಉಪ್ಪಾರರಿದ್ದಾರೆ. ಹೀಗೆ ಹಲವು ನಮ್ಮ ಕುಲಕಸಬುಗಳನ್ನು ಮಾಡತಕ್ಕಂತ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗಾಗಿ ಇವತ್ತಿನ ಸರ್ಕಾರ ಸಾಕಷ್ಟು 10-15 ನಿಗಮಗಳನ್ನು ಮಾಡಿದ್ದಾರೆ. ಆದರೆ ಎಲ್ಲರಿಗೂ ಪ್ರತ್ಯೇಕವಾದಂತ ನಿಗಮಗಳಿವೆ. ಹೂಗಾರರಿಗೆ ಹೂವಿನ ವಿಷಯದಲ್ಲಿ ಏನು ಬರ್ತದೆ ಅದರಂತ ಪ್ರತ್ಯೇಕ ನಿಗಮ ಇದೆ. ಆದರೆ ಅವತ್ತು ನಿಗಮ ಮಾಡುವವರು ಒಂದು ವಿಚಾರ ಮಾಡಬೇಕಾಗಿತ್ತು, ಮನುವಾದವನ್ನು ಬದಿಗಿಟ್ಟು ವಿಚಾರ ಮಾಡಬೇಕಾಗಿತ್ತು, ವೃತ್ತಿಪರವಾದಂತಹ ನಿಗಮಗಳು ಬೇಡಬೇಕಾಗಿತ್ತು. ಅದು ಯಾರು ಬೇಡಿದ್ರು ನನಗೆ ಗೊತ್ತಿಲ್ಲ. ಆವಾಗ ನಮ್ಗೆ ಅಷ್ಟೊಂದು ಜ್ಞಾನನೂ ಇರಲಿಲ್ಲ.
ಇವ್ರು ನಮ್ಮನ್ನು ವಿಶ್ವಕರ್ಮ ನಿಗಮದಿಂದಲೇ ಹಾಕಿ ಯಾವಾಗ ನಮಗೆ ಸಮಸ್ಯೆಗಳಾಗತ್ತು, ಜನ ನಮಗೆ ಫೋನ್ ಮಾಡಗತ್ತರು, ಆವಾಗ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೆವು. ಆ ಜಿಲ್ಲಾ ಪಂಚಾಯತಿಯವರು ಸದಸ್ಯರಾಗಿ ನಾವು ಅಧಿಕಾರಿಗಳ ಕಡೆ ಹೋಗ್ಬೇಕಾಗ್ತದೆ. ಏನಂತೇಳಿ, ಸರ್ ಯಾಕ್ರಿ ನಮಗ್ ಮೊದಲೆಲ್ಲ ಲೋನ್ ಕೊಡ್ತೀರಿ, ನಮ್ ಜನರಿಗೆ ಈಗ ಲೋನ್ ಕೊಡ್ತಾ ಇಲ್ಲ. ಮೊದಲು ನಮ್ ಜನರಿಗೆಲ್ಲ ಉಪಕರಣಗಳು ಕೊಡ್ತಿದ್ರಿ, ಜಿಲ್ಲಾ ಪಂಚಾಯತಿಯಿಂದ ಸುತ್ತಿಗೆಗಳು ಕೊಡ್ತಿದ್ರಿ, ಗನ್ಗಳು ಕೊಡ್ತಿದ್ರಿ, ಇಕ್ಕಳಿಕೆ ಅಂತೀವಿ ನಾವು, ಅದು ಹಿಡಿಯುವಂತದ್ದು, ಆಮೇಲೆ ತಿರುಗಿಸುವಂತ ಒಂದು ಭಾತ ಅಂತೀವಿ ನಾವು, ಗಾಳಿ ಯಂತ್ರ, ಅದನ್ನೆಲ್ಲ ಕೊಡ್ತಿದ್ರಿ. ಇವತ್ತಿನ ದಿನ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತು ಕೊಟ್ಟಾಗ ಅವ್ರು ಹೇಳಿದ್ರು, ಇಲ್ಲ ರೀ ಅದನ್ನೆಲ್ಲ ವಿಶ್ವಕರ್ಮ ನಿಗಮಕ್ಕೆ ಸಂಬಂಧಪಟ್ಟದ್ದು, ನೀವು ವಿಶ್ವಕರ್ಮ ನಿಗಮಕ್ಕೆ ಭೇಟಿ ಆಗ್ಬೇಕು. ಅಲ್ಲಿ ವಿಶ್ವಕರ್ಮ ನಿಗಮದಲ್ಲಿ ಹೋದ್ರೆ ಅಲ್ಲಿ ಪೂರ್ತಿಯಾಗಿ ಅಲ್ಲಿ ಯಾವುದು ಸಂವಿಧಾನಬದ್ಧವಾಗಿ ನಡೀತಾನೆ ಇಲ್ಲ. ವಿಶ್ವಕರ್ಮ ನಿಗಮ ಅಂತಂದ್ರೆ ಅದು ಏನು 41 ಜನರನ್ನು ಸೇರಿಸಿಕೊಂಡು ಮಾಡಿದಾರೆ ನಿಗಮ. ಅದು ಪ್ರಾಕ್ಟಿಕಲ್ ಆಗಿ ಇವತ್ತಿನ ದಿನ ಅದು ಆ ಒಂದು ಕಾನ್ಸೆಪ್ಟ್ ಉಳಿದಿಲ್ಲ. ಅಲ್ಲಿ ಯಾರು ಜನಿವಾರಧಾರಿಗಳಿದ್ದಾರೆ ಅವರು ಮಾತ್ರ ವಿಶ್ವಕರ್ಮರು ಅಂತಕ್ಕಂಥ ಮನಸ್ಥಿತಿ ತಂದಿಟ್ಟಿದ್ದಾರೆ. ಯಾರು ನಮ್ಮನ್ನು 5 ಜನರನ್ನು ಸೇರಿಸ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲಿವರೆಗೂ ಆ ನಿಗಮಕ್ಕೆ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರು ಅಧ್ಯಕ್ಷರನ್ನು ಮಾಡಿದ್ದಾರೇನ್ರಿ? ರಾಜ್ಯಾದ್ಯಂತ ನಾನು ಬೀದರ್ಲಿಂದ ಬರ್ತಾ ಇದ್ದೀನಿ, ಬೀದರ್ಲಿಂದ ಚಾಮರಾಜನಗರವರೆಗೂ ಯಾರು ಊರು ಹೊರಗಡೆ ಕಂಬಾರಿಕೆಯ ಕುಲುಮೆಯನ್ನು ಹಾಕೊಂಡು ಬಿಸಿಲಲ್ಲಿ ಬೆಂಕಿ ಎದುರುಗಡೆ ಕೂತ್ಕೊಂಡು ಕಷ್ಟಪಟ್ಟು ಕಬ್ಬಣ ಬಡಿಯುವಂತ ಮನುಷ್ಯನಿಗೆ ಯಾರಿಗಾದ್ರೂ ಅವರು ವಿಶ್ವಕರ್ಮ ನಿಗಮದ ಡೈರೆಕ್ಟರ್ ಮಾಡಿದಾರ, ಅಧ್ಯಕ್ಷರು ಮಾಡಿದಾರ? ಇಲ್ಲಿವರೆಗೂ ನಮ್ಗೆ ಏನಾದ್ರು ಸಾಲ ಸೌಲಭ್ಯ ಸಿಕ್ಕಿದೆಯಾ? ನಮ್ಮ ಮಕ್ಕಳಿಗೆ ಏನಾದ್ರು ನೌಕರಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ? ಮತ್ತೆ ನಾವು 10 ವರ್ಷ ಕಾದಿದ್ದೀವಿ, ತಕ್ಷಣವೇ ನಾವು ರಿಯಾಕ್ಟ್ ಮಾಡ್ತಾ ಇಲ್ಲ. 10 ವರ್ಷಗಳಿಂದ ನಾವು ಅನುಭವಿಸ್ತಕ್ಕಂಥ ಕಷ್ಟಗಳು ಇವತ್ತಿನ ನಾವು ಪ್ರಸ್ತುತವಾಗಿ ಚರ್ಚೆ ಮಾಡೋಣ. ನೀರು ನಾನು ಹೇಳ್ತಾ ಇದ್ದೆ, ಕಂಬಾರರ ಸಮಸ್ಯೆ ಆಯ್ತು, ಇದೇ ರೀತಿ ಬಡಿಗರಿಗೂ ಸಮಸ್ಯೆ ಇದೆ, ಇದೇ ರೀತಿ ಶಿಲ್ಪಿಕಾರಿಗಳಿಗೂ ಸಮಸ್ಯೆ ಇದೆ. ಆದ್ರೆ ನಾವು ಯಾರು ಒಬ್ರಿಗೊಬ್ರು ಕೂತು ಮಾತಾಡಿಲ್ಲ. ಅದರಲ್ಲಿ ಇರ್ತಕ್ಕಂಥ ಒಬ್ಬನ ಸ್ವಲ್ಪ ಜನರಿಗೆ ಎಲ್ಲಾ ಇದ್ರಲ್ಲೂ ಸಹಿತ ಒಂದು ಮನುವಾದ ಸೇರ್ಪಡೆ ಹೆಂಗ ಆಗ್ತದಂದ್ರೆ, ಜಂಗಮರು ಅಂತ ನೀವೆಲ್ಲ ಕೇಳಿದ್ರಿ, ಸ್ವಾಮಿಗಳು ಪಂಚಪೀಠದವರು, ಬಂಗಾರದ ಕಿರೀಟ ಹಾಕೊಂಡಿರ್ತಾರೆ, ಮೈ ತುಂಬಾ ಉಂಗುರ ಬಂಗಾರದೆಲ್ಲ ಹಾಕೊಂಡಿರ್ತಾರೆ. ಅವ್ರು ಗ್ರಾಮದಲ್ಲಿ ಬರ್ಬೇಕಾದ್ರೆ ಹೆಂಗ್ ಬರ್ತಾರ? ಅವರು ಪಲ್ಲಕ್ಕಿ ಒಳಗೆ ಬರ್ತಾರೆ, ಅಡ್ಡ ಪಲ್ಲಕ್ಕಿ ಒಳಗೆ ಬರ್ತಾರೆ. ಈ ಭಾಗದಲ್ಲಿ ಇದ್ದಾರೋ ಎಲ್ಲ ಗೊತ್ತಿಲ್ಲ, ಬಾಳೆಹೊನ್ನೂರು ನೀವೆಲ್ಲ ಹೆಸರು ಕೇಳಿರ್ಬೋದು. ಪಂಚಪೀಠದವರು ಅಂತೇಳಿ ಸ್ವಾಮಿಗಳಿದ್ದಾರೆ. ಅವ್ರ ಬಗ್ಗೆ ನಮಗೆ ಬಹಳ ಅಪಾರವಾದ ಗೌರವ. ನಮ್ಮ ಭಾಗದಲ್ಲಿ ನಮ್ಮೂರಲ್ಲಿ ಏನಾದ್ರು ಒಂದು ಜಾತ್ರೆ ಆಗ್ಬೇಕು, ಒಂದು ಗುಡಿ ಕಟ್ಟಡದ ಉದ್ಘಾಟನೆ ಆಗ್ಬೇಕಾದ್ರೆ ನಾವು ಅವರನ್ನೇ ಕರೆಸ್ತೀವಿ. ಅಂತ ಪಂಚಪೀಠದವರು ಇವತ್ತಿನ ದಿನ ಬೇಡ ಜಂಗಮ ಅಂತಕ್ಕಂಥ ಸರ್ಟಿಫಿಕೇಟ್ ತಗೊಂಡು ಇವತ್ತು SC ಸರ್ಟಿಫಿಕೇಟ್ ತಗೊಂಡು ಅವರು ಚುನಾವಣೆ ನಡೆಸ್ತಾ ಇದ್ದಾರೆ, ನೌಕರಿಗೆ ಹೋಗ್ತಾ ಇದ್ದಾರೆ. ಇದು ಕಾನೂನಿನ ಲೋಪದೋಷ. ಇದು ಬರೀ ಒಂದೇ ಜಂಗಮರಷ್ಟೇ ಅಲ್ಲ, ಇನ್ನುಳಿದಂತ ವಿಚಾರದಲ್ಲೂ ನೋಡಿದಾಗ ವಿಶ್ವಕರ್ಮ ನಿಗಮದಲ್ಲೂ ಕೂಡ ಈ ರೀತಿ ಕಲಬೆರಕೆ ಆಗಿದೆ. ಯಾರು ಶೂದ್ರರಲ್ಲ, ಯಾರು ಕಾಯಕನೇ ಮಾಡಲ್ಲ ಅಂತವರು ಕೂಡ ವಿಶ್ವಕರ್ಮ ನಿಗಮದಲ್ಲಿ ಬಂದು ವಿಶ್ವ ಬ್ರಾಹ್ಮಣ, ಆಚಾರಿ ಅಂತಕ್ಕಂಥ ಅನೇಕ ಹೆಸರುಗಳಿಂದ ಇಲ್ಲಿ ಬಂದು ಇವತ್ತಿನ ದಿನ ಸಂಪೂರ್ಣವಾಗಿ ವಿಶ್ವಕರ್ಮ ನಿಗಮವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ನೋವಿನ ವಿಷಯ ಇದು. ಯಾವ ರೀತಿಯಲ್ಲಿ ಬೇಡ ಜಂಗಮ ಸರ್ಟಿಫಿಕೇಟ್ ತಗೊಂಡು ಹೋಗಿಸಿದ್ರ ಸೋಲಾಪುರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಿಗೆ ಸೋಲಿಸಿ, ಸುಶೀಲ್ ಕುಮಾರ್ ಶಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗೆ ಸೋಲಿಸಿ ಅಲ್ಲಿ ಒಬ್ಬ ಮಠಾಧೀಶ MP ಆಗ್ತಾನೆ ಸೋಲಾಪುರಕ್ಕೆ, ನಮ್ಮ ಪಕ್ಕದ ಜಿಲ್ಲೆ ಅದು. ಅದೇ ರೀತಿ ಎಲ್ಲಾ ಕಡೆನೂ ಕಲಬೆರಕೆ ಆಗ್ತಾ ಇದೆ. ಇಲ್ಲಿಯೂ ಸಹಿತ ಯಾರು ಉದ್ಯೋಗನೇ ಮಾಡಲ್ಲ ಅಂತವರೆಲ್ಲ ಬಂದ್ ಕಿಸಿಂದ್ರ ನಿಗಮದ ಲಾಭ ಪಡಿತಾ ಇದ್ದಾರೆ. ಆದರೆ ಯಾರ ಸಲುವಾಗಿ ಸರ್ಕಾರ ಇವತ್ತು ನಿಗಮ ಸ್ಥಾಪನೆ ಮಾಡಿದೆ ಅವ್ರು ನಾವು ಹೊರಗಡೆ ಕೂತಿದ್ದೀವಿ. ನನ್ನ ಉದ್ದೇಶ ಅಂತಂದ್ರೆ ವಿಶ್ವಕರ್ಮ ನಿಗಮದಿಂದ ಈ ಕಂಬಾರಿಕೆ ಮಾಡ್ತಕ್ಕಂಥ ಅನೇಕ ಹೆಸರುಗಳಿಂದ ನಾವೇನು ಕರ್ಸ್ಕೊಳ್ತಿದ್ದೀವಿ. ನಮಗೆ ಆದಂತ ಪ್ರತ್ಯೇಕವಾದಂತ ಒಂದು ನಿಗಮ ಮಾಡಿಕೊಡಿ ಸ್ವಾಮಿ. ಯಾವ ರೀತಿ ಕುಂಬಾರಿಕೆ ಮಾಡೋರಿಗೆ, ಮಣ್ಣಿನ ಕೆಲಸ ಮಾಡೋರಿಗೆ ಕುಂಬಾರ ಮಾಡಿದಿರಿ, ಬಟ್ಟಿ ನೇಯವರಿಗೆ ನೇಕಾರ ಮಾಡಿದಿರಿ, ಕಬ್ಬಿಣ ಕೆಲಸ ಮಾಡೋರಿಗೆ ಮಾಡಿಕೊಡಿ. ಅದೇ ರೀತಿ ಮರಗೆಲಸ ಮಾಡ್ತಾರಲ್ಲ ಪಾಪ ಅವರು ಬಿಸಿಲಲ್ಲಿ, ಆ ಮರಗೆಲಸ ಮಾಡೋರಿಗೂ ಕೂಡ ಪ್ರತ್ಯೇಕವಾದಂತ ನಿಗಮ ಮಾಡಿಕೊಡಿ. ಬಂಗಾರ ಮಾಡೋರಿಗೂ ನಿಗಮ ಮಾಡಿಕೊಡಿ, ನಮ್ದು ಯಾವುದು ಅಭ್ಯಂತರ ಇಲ್ಲ. ಅವರಿಗೂ ಕೂಡ ನ್ಯಾಯ ಸಿಗಲಿ. ಈಗ ಸರ್ಕಾರದಲ್ಲಿ ನಮಗೆ 1 ಕೋಟಿ ರೂಪಾಯಿ ಕೊಡ್ತಾರೆ ವಿಶ್ವಕರ್ಮ ನಿಗಮಕ್ಕೆ. 1 ಕೋಟಿ ರೂಪಾಯಿ ಕೊಟ್ರೆ ನಾವು ಅದೆಲ್ಲ 5 ಜನ ಹಂಚ್ಕೊಂಡು ತಿನ್ಬೇಕಾ?
ನಮಗೆ ಕೊಟ್ಟಿದ್ದಾರ ಅಂತನೂ ಅನ್ಕೊಳ್ಳೋಣ. ಕಮ್ಮಾರರಿಗೂ ಕೊಟ್ಟಿದೀವಿ, ಕಮ್ಮಾರಿಗೂ ಡೈರೆಕ್ಟರ್ ಮಾಡಿದೀವಿ ಅಂತಕ್ಕಂಥ ಅವ್ರು ವಾದ ಮಂಡಿಸ್ಬೋದು. ಅದು ನಾನು ಅವ್ರಿಗೊಂದು ಪ್ರಶ್ನೆ ಏನ್ ಕೇಳ್ತೀನಿ ಅಂದ್ರೆ, ಉಪ್ಪಾರರು ಅವ್ರು ಮನೆ ಕೆಲಸ ಮಾಡ್ತಾರೋ ಅವ್ರಿಗೆ ಯಾವ ರೀತಿ ಪ್ರತ್ಯೇಕವಾಗಿದೆಯಲ್ಲ, ಹೂಗಾರರು ಹೂವಿನ ಕೆಲಸ ಮಾಡ್ತಾರೆ ಪ್ರತ್ಯೇಕವಾಗಿದೆಯಲ್ಲ, ಆ ರೀತಿ ನಮ್ಮಲ್ಲಿರ್ತಕ್ಕಂಥ 5 ಜನರಿಗೂ ಕೂಡ ಪ್ರತ್ಯೇಕವಾದಂತ ನಮ್ಮ ಕುಲ ಕಸುಬಿನ ಆಧಾರದ ಮೇಲೆ ನಮಗೆ ನೀವು ನಿಗಮಗಳನ್ನು ಸ್ಥಾಪಿಸಿ ಕೊಡಿ. ನಾವು ಯಾರದೋ ವಿರೋಧ ಹೋರಾಟ ಮಾಡ್ತಾ ಇಲ್ಲ. ವಿಶ್ವಕರ್ಮರು ಅಂತಂದ ತಕ್ಷಣ ಇನ್ಯಾರನ್ನೋ ನಾವು ಟಾರ್ಗೆಟ್ ಮಾಡ್ಕೊಂಡು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಬಂಗಾರದ ವ್ಯಾಪಾರಿಗಳಿದ್ದಾರೆ, ಅವ್ರ ಬಂಗಾರದ ವ್ಯಾಪಾರಿಗಳಿಗೆ ಬೇಕಾದಂತ ಬಂಡವಾಳ ಬಹಳ ಜಾಸ್ತಿ ಇರ್ತದೆ. ಅವರಿಗೂ ಅನ್ಯಾಯ ಆಗ್ತಾ ಇದೆ. ಕೊಡೋದೇ 1 ಕೋಟಿ 10 ಕೋಟಿ ಕೊಟ್ಟಾಗ 5 ಜನ ಹಂಚ್ಕೊಂಡು ತಿಂದ್ರೆ ಎಲ್ರಿಗೂ ಸಿಗ್ಬೇಕಾದಂತ ಪಾಲು ಸಿಗಲ್ಲ. ಅದಕ್ಕಾಗಿ ಬಂಧುಗಳೇ, ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡೋಣ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋಣ. ಏನು ಅಂತಂದ್ರೆ, ನಮಗೆ ವಿಶ್ವಕರ್ಮ ನಿಗಮದಿಂದ ಪ್ರತ್ಯೇಕಗೊಳಿಸಿ ನಮಗೆ ಕಮ್ಮಾರ ನಿಗಮ ಮಾಡಿಕೊಡಿ. ನಿಮಗೆ ಸಾಧ್ಯ ಆಗದೆ ಹೋದ್ರೆ ದಯವಿಟ್ಟು ನಮಗೆ ಮತ್ತೆ ಡಿ ದೇವರಾಜ ಅರಸು ನಿಗಮಕ್ಕಾದ್ರೂ ಬಿಟ್ರು ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಡಿ ದೇವರಾಜ ಅರಸು ಇದ್ದಾಗ ನಾವು ಆ ನಿಗಮದಾಗ ಇದ್ದಾಗ ಆರಾಮಾಗಿದ್ದೀವಿ. ಅಲ್ಲಿ ಆದ್ರೂ ಒಯ್ದು ಬಿಡ್ರಿ. ಎಲ್ಲಿ ನಮಗೆ ಕಷ್ಟ ಇದೆ ಅನ್ನೋ ಕಾರಣ ಹಚ್ಚಿ ನೀವು ನಮ್ಮ ತಂದಿಗೆ ಇಲ್ಲಿ ಇಟ್ಟಿದ್ರಲ್ಲ, ಇನ್ನೂ ಸುಖವಾಗಿಲ್ಲ, ಅಲ್ಲಿಗಾದ್ರೂ ಒಯ್ದು ಬಿಡ್ರಿ ಅಂತಕ್ಕಂಥ ಒಂದು ಮನವಿ. ಅಂದ್ರೆ ಅದು ನಾವು ಮನವಿಯಲ್ಲಿ ನಾವು ಪ್ರತ್ಯೇಕವಾಗಿನೇ ಕೇಳೋದಿರ್ತದೆ. ಇಲ್ಲ, ಅದು ಸಾಧ್ಯನೇ ಇಲ್ಲ, ಈಗ ನಾವು ಮಾಡಿದೀವಿ, ಕಾನೂನಾತ್ಮಕ ಆಗಿದೆ ಹೋಗಿದೆ, ನಿಮಗೆ ಪ್ರತ್ಯೇಕ ಮಾಡಿ ಕೊಡಕ್ಕಾಗಲ್ಲ, ನಮ್ಮ ಹತ್ತಿರ ಬಜೆಟ್ ಇಲ್ಲ, ಏನಾದ್ರೂ ಅವ್ರು ನೆವ ಹೇಳ್ಬೋದು. ನೆವ ಹೇಳಿದಾಗ ಅವ್ರಿಗೆ ಇನ್ನೂ ನೀವು ಮಾಡೋದು ತಪ್ಪಿದೆ, ನೀವು ಸರಿಪಡಿಸಿ ಅಂತ ನಾವು ಹೇಳ್ಬೋದು. ಮತ್ತೆ ಎರಡನೇದಾಗಿ, ಈ ಭಾಗಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ಇನ್ನೊಂದು ಜ್ವಲಂತ ಸಮಸ್ಯೆ ಏನ್ ಆಗೋದಿದೆ ಮುಂದಿನ ಭವಿಷ್ಯದಲ್ಲಿ ಅಂತಂದ್ರೆ, ತಮ್ಗೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ಬಿಜಾಪುರ ಪರಿಚಯ ಇರ್ಬೋದು. ಅವರು ಸುಮಾರು 10 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮೇಲ್ವರ್ಗದ ಲಿಂಗಾಯತ ಸಮುದಾಯಗಳನ್ನು, ಪಂಚಮಸಾಲಿ ಇರ್ಬೋದು, ಆದಿ ಇರ್ಬೋದು, ದೀಕ್ಷೆ ಇರ್ಬೋದು, ಬಣಿಜ್ಗೆ ಇರ್ಬೋದು, ಇನ್ನೂ 10 ಹಲವು ಪಂಚಮಶಾಲಿ ಅಂತ ಮೇಲ್ವರ್ಗದ ಜನರನ್ನು ನಮ್ಮನ್ನು ಪ್ರವರ್ಗ 2ಕ್ಕೆ ಸೇರಿಸಿ 10 ವರ್ಷಗಳಿಂದ ನಿರಂತರ ಹೋರಾಟ ನಡೆದಿದೆ. ಜಯಮೃತ್ಯುಂಜಯ ಸ್ವಾಮಿಗಳು ಅವರು ಕೂಡಲ ಸಂಗಮದಿಂದ ಬೆಂಗಳೂರಿಗೂ ಪಾದಯಾತ್ರೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ಸರ್ಕಾರ ಅವರಿಗೆ 2D ಅಂತಕ್ಕಂಥದ್ದು ಕೊಟ್ಟರು. ಯಾಕಂದ್ರೆ 2A ಕೊಡ್ಬೇಕಾದ್ರು ಅದರದೇ ಆದಂತ ಲಕ್ಷಣಗಳು ಬೇಕು. ನೀವು ಏನಾದ್ರೂ ಉದ್ಯೋಗ ಕುಲಕಸಬತ್ ರೀತಿಯಲ್ಲಿ ನೀವು ಉದ್ಯೋಗ ಮಾಡ್ತಾ ಇದ್ರೆ ನಿಮಗೆ 2Aದಲ್ಲಿ ಸೇರಿಸಬಹುದು. ಅದಕ್ಕೆ ನಿಮ್ಗೆ ಯಾವುದೋ ಆ ಲಕ್ಷಣಗಳು ಇಲ್ಲ ಸಲುವಾಗಿ ನೀವು ಈ ಚೌಕಟ್ಟಿನಲ್ಲಿ ಕೂಡೋದಿಲ್ಲ. ಅದಕ್ಕೆ ನಿಮಗೆ 2D ಕೊಡ್ತಾ ಇದ್ದೀವಿ. ನೀವು ಕೇಂದ್ರದಲ್ಲಿ OBC ದಲ್ಲಿ ನೀವು ಸೇರ್ತೀರಿ ಗೆಜೆಟ್ ಅಲ್ಲಿ ಅಂತಕ್ಕಂಥ ಒಂದು ಸರ್ಕಾರದ ಆದೇಶ ಇದೆ. ಆದ್ರೆ ಅದಕ್ಕೆ ಅವ್ರು ಯಾರು ಒಪ್ಪಲಿಲ್ಲ ಸರ್. 2D ಕೊಟ್ಟರು ಸಹಿತ ಅದಕ್ಕೆ ಆ ಪಂಚಮಸಾಲಿ ಪೀಠದವರಾಗ್ಲಿ ಆ ಮೇಲ್ಜಾತಿ ಜನ ಯಾರು ಒಪ್ಪಲಿಲ್ಲ. ಇಲ್ಲ ನಮ್ಗೆ 2Aನೇ ಬೇಕು. ಮತ್ತೆ ಹೋರಾಟ ಮುಂದುವರೆದು ಮೊನ್ನೆ ಕೇವಲ ಸ್ವಲ್ಪ ದಿನಗಳ ಹಿಂದೆ ಬೆಳಗಾವದಲ್ಲಿ ಅಧಿವೇಶನ ಆಯ್ತು. ಬೆಳಗಾವಿ ಅಧಿವೇಶನದಲ್ಲಿ ಅವರು ಬಂದು ಗಲಾಟೆ ಮಾಡಿದ್ರು, ಹೋರಾಟ ಮಾಡಿದ್ರು. ಹೋರಾಟ ಬಹಳ ತೀವ್ರ ಸ್ವರೂಪಕ್ಕೆ ಹೋಯ್ತು. ಲಾಠಿ ಚಾರ್ಜ್ ಆಯ್ತು. ಅಲ್ಲಿರ್ತಕ್ಕಂಥ ಅವರು ಪ್ರಮುಖರನ್ನು ಪೊಲೀಸರು ಬಂಧಿಸಿದ್ರು, ಹೊತ್ಕೊಂಡು ಹೋಯ್ದ್ರು. ಆಗ ಅವ್ರು ಮತ್ತೆ ಪ್ರತ್ಯೇಕವಾದಂತ ಸಭೆ ಕರೆದು, ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗೋದಿಲ್ಲ, ಇವನ್ ಇರುವವರೆಗೂ ನಾವು ಒಂದ್ ಕಡೆ ನ್ಯಾಯ ಕೇಳಕ್ ಹೋಗೋದು ಬೇಡ, ಮುಂದೆ ಯಾವ ಸರ್ಕಾರ ರಾಜ್ಯವನ್ನು ಆಳ್ತದ ಆ ರಾಜ್ಯ ಸರ್ಕಾರಕ್ಕೆ ನಾವು, ಆ ಪಕ್ಷಕ್ಕೆ ನಾವು ದಿಗ್ಬಂಧನ ಹಾಕಿ ನಮಗೆ 2Aದಲ್ಲಿ ಸೇರಿಸಿ ಕೊಟ್ರೆ ಮಾತ್ರ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥದ್ದು ಬಹುಸಂಖ್ಯಾತರಾದ ಲಿಂಗಾಯತ ಮೇಲ್ಜಾತಿಯವರು ನಿರ್ಣಯ ಕೈಗೊಂಡರು. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಾಳತ್ವ ವಹಿಸಿದ್ರು. ಬಹಳಷ್ಟು ಶಾಸಕರು ಬೆಂಬಲಿದ್ದಾರೆ. ಅದಕ್ಕೆ ಯಾವುದೇ ಶಾಸಕರು ವಿರೋಧ ಮಾಡಲ್ಲ. ಅವರು ಲಿಂಗಾಯತ ಶಾಸಕರ ಮೇಲ್ವರ್ಗ ಶಾಸಕರಿದ್ದಾರಲ್ಲ ಅವರೆಲ್ಲ ಅದಕ್ಕೆ ಪೂರಕವಾಗಿನೇ ಇವತ್ತಿನ ದಿನ ಅಂಡರ್ ಗ್ರೌಂಡ್ ಮೀಟಿಂಗ್ ನಡೀತಾ ಇದೆ. ಎಲ್ಲ ಶಾಸಕರುಗಳದು. ಅದಕ್ಕೆ ಮುಂದಿನ ದಿನ ಅಲ್ಲಿ ಸಮಸ್ಯೆ ಆದ್ರೆ, ಒಂದು ವೇಳೆ ಸರ್ಕಾರ ಅವ್ರನ್ನ 2Aಗೆ ತಂದ್ರೆ ಅಲ್ಲಿ ಮೀಸಲಾತಿಯಲ್ಲೂ ಕೂಡ ನಮಗೆ ಬಹಳ ಘೋರ ಅನ್ಯಾಯ ಆಗ್ತದೆ. ಆ ಕಡೆ ಲಿಂಗಾಯತರು 2Aದಲ್ಲಿ ಬಂದ್ರೆ ಈ ಭಾಗದಲ್ಲಿ ಒಕ್ಕಲಿಗರು ಸುಮ್ಮನೆ ಇರ್ತಾರ? ಅವ್ರು ಸುಮ್ಮನೆ ಇರಲ್ಲ. ಅಲ್ಲ ರೀ, ಆ ಕಡೆ ಅವ್ರು ಕೊಟ್ರಿ, ನಾವೇನ್ ಪಾಪ ಮಾಡಿದ್ವಿ, ನಾವೇನ್ ತಪ್ಪು ಮಾಡಿದ್ವಿ, ನಮಗೂ ಕೊಡಬೇಕು ಅಂತಕ್ಕಂಥ ಸರ್ಕಾರದ ಮೇಲೆ ಒತ್ತಡ ಹೇರಿದಾಗ, ಯಾವುದೇ ಪಕ್ಷ ಸರ್ಕಾರ ಕಟ್ಟಬೇಕು ಆದ್ರೆ ಬಹುಸಂಖ್ಯಾತರ ಬೆಂಬಲ ಬೇಕು. ಅಲ್ಲಿ ವೋಟ್ ಬೇಕು ಅವ್ರಿಗೆ. ವೋಟ್ ಬ್ಯಾಂಕ್ ಯಾರು ಹೇಳ್ತಾರೆ ಅವ್ರ ಮಾತು ಕೇಳ್ತದೆ ಸರ್ಕಾರ, ಪಕ್ಷ.
ಅದಕ್ಕೆ ಬಹುಸಂಖ್ಯಾತರಾದ ಅವರು ನಾಳೆ ಸರ್ಕಾರದ ಮೇಲೆ ಪಕ್ಷದ ಮೇಲೆ ಒತ್ತಡ ತಂದು 2A ಬಂದೇ ಬರ್ತಾರೆ. ಅವರು 2A ಬಂದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ನಾವು ಅಲ್ಪಸಂಖ್ಯಾತರಿದ್ದೀವಿ, ನಮಗೆ ಮತ್ತೆ ಅನ್ಯಾಯ ಆಗ್ಬಹುದು. ಇವಾಗ ನಾವು ಎಲ್ಲಾದ್ರೂ ಸಣ್ಣ ಪುಟ್ಟ ಒಂದೊಂದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀವಿ. ಒಂದು ವೇಳೆ ಅಂತ ಬಹುಸಂಖ್ಯಾತ ಲಿಂಗಾಯತರು ಒಕ್ಕಲಿಗರು ಬಂದು ನಮ್ಮಲ್ಲಿ 2A ಸೇರ್ಕೊಂಡ್ರೆ ನೀವು ಖಂಡಿತವಾಗಿನೂ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಯಾವುದೇ ಸಾಲ ಸೌಲಭ್ಯ, ನೌಕರಿ ಎಂಥದ್ದು ಸಿಗೋದೇ ಇಲ್ಲ. ನಾವು ನಾಳೆದನ್ನು ಇವತ್ತು ಚಿಂತನೆ ಮಾಡಬೇಕಾಗಿದೆ. ನಾವು ಹಿಂದೆ 10 ವರ್ಷದಿಂದನೂ ಇವತ್ತೇ ಚಿಂತನೆ ಮಾಡಬೇಕಾಗಿದೆ. ನಮ್ಮ ಮುಂದೆ ಎರಡಿದೆ ಸ್ವಾಮಿ ಪ್ರಶ್ನೆ. ವಿಶ್ವಕರ್ಮ ನಿಗಮದಿಂದ ಹೊರಗೆ ಬರೋದು ಹೇಗೆ, ಮತ್ತು ಬಹುಸಂಖ್ಯಾತರು ನಮ್ಮೊಳಗೆ ಬಂದ್ರೆ ಮುಂದೆ ನಾವು ಎಲ್ಲಿ ಹೋಗ್ಬೇಕು ಅಂತಕ್ಕಂಥ ಚಿಂತನೆ ಮಾಡಬೇಕಾಗಿದೆ. ರಾಜ್ಯದಲ್ಲಿ ನಮ್ಮನ್ನು ಕೊಳ್ಳೆಗಾಲದಲ್ಲಿ ಬೇರೆ ಇದೆ, ಪ್ರವರ್ಗ 1ರಲ್ಲಿದ್ದೀವಿ, ಪ್ರವರ್ಗ 2ರಲ್ಲಿದ್ದೀವಿ. ಮತ್ತೆ ನಮ್ಮ ಗುಲ್ಬರ್ಗಾ ಜಿಲ್ಲೆಗೆ ಬಂದ್ರೆ ಸರ್ ದಯವಿಟ್ಟು ನಮ್ಮಲ್ಲಿ ಪ್ರವರ್ಗ 3B ಅಂತೀವಲ್ಲ, ನಾವು 3B ಒಳಗೂ ಸಹಿತ ನಮ್ ಜನ ಇದ್ದಾರೆ. ಜೇವರಿಗೆಯಲ್ಲಿ ಸಿಗ್ತಾರೆ, ಸಿಂದಗಿಯಲ್ಲಿ ಸಿಗ್ತಾರೆ, ವಿಜಾಪುರ, ಗುಲ್ಬರ್ಗ ಮತ್ತು ಬೀದರ್ದಲ್ಲಿ ಎಲ್ಲಾ ಕಮ್ಮಾರಡ್ಡಿ ಹೆಸರು ಬಡಿಗೇರಿದೆ. ಕಷ್ಟ ನೋಡ್ರಿ, ನಾವು ಇಲ್ಲಿ ಬಡಿಗೇರನ್ನ ಶಬ್ದನೇ ಸೇರಿಸಿಲ್ಲ. ನಮ್ಮ ಬಡಿಗೇರ್ ಇಂಜಿನಿಯರ್ ಅವರು, ಜಸ್ಕಾಂ ಇಂಜಿನಿಯರ್ ಅವ್ರು ಬಂದಿದ್ದಾರೆ. ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಬಡಿಗೇರನ ಶಬ್ದ ನಾವು ಇಲ್ಲಿ ಬಳಸಿಲ್ಲ. ಬಟ್ ನಮ್ಮ ಸಮುದಾಯವನ್ನು ಅಲ್ಲಿ ಒಂದು 3-4 ಜಿಲ್ಲೆಯಲ್ಲಿ ಬಡಿಗೇರ್ ಅಂತಾನೆ ಕರೀತಾರೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೋದ್ರೆ ನಮ್ಮನ್ನು ಸುತಾರ್ ಅಂತ ಕರೀತಾರೆ. ಅಲ್ಲಿ ನಮ್ಮ ಜನಗಳೆಲ್ಲ ಮರಗೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ನಮ್ಮ ಸಂಬಂಧಿಕರೇ ಇದ್ದಾರೆ. ಅವ್ರು ಪಂಚಾಳರಲ್ಲ, ಅವ್ರು ಜನಿವಾರಧಾರಿಗಳಲ್ಲ, ಅವ್ರು ಲಿಂಗಾಯತರು ಅಂತೇಳಿ ಕನ್ಸಿಡರ್ ಮಾಡಿದ್ರು ಸಹಿತ ಅವ್ರ ಸರ್ನೇಮ್ಗಳು ಈ ರೀತಿ ಬೇರೆ ಬೇರೆ ಇವೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ತಾವ ಸ್ವಾಮಿ. ಅದಕ್ಕೆ ಈ ಸಿದ್ದರಾಮಯ್ಯ ಸರ್ಕಾರ ಸ್ವಲ್ಪ ಎಲ್ಲೋ ಒಂದು ಕಡೆ ಅಹಿಂದ ಸರ್ಕಾರ ಇದು. ಯಾರಿಗೂ ಇಷ್ಟು ಶಕ್ತಿ ಇರಲ್ಲ. ಅಷ್ಟು ದೊಡ್ಡ ಶಾಸಕರ ಪಡೆ ಇರ್ತಕ್ಕಂಥವ್ರಿಗೆ ಯಾವತ್ತಿನ ಲಾಠಿ ಚಾರ್ಜ್ ಮಾಡಿ ಎಬ್ಬಿಸಿ ಕಳಿಸ್ಬೇಕು ಅಂದ್ರೆ ಸಿದ್ದರಾಮಯ್ಯಗೆ ಅಹಿಂದ ಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಕೆಲಸ ಮಾಡಿದ್ದಾನೆ. ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿ ಕಡೆಯಿಂದ ಸಾಧ್ಯನೇ ಇಲ್ಲ. ಮುಂದೆ ಯಾರೇ ಮುಖ್ಯಮಂತ್ರಿ ಆಗಲಿ, ಯಾವುದೇ ಪಕ್ಷದವರು ಮುಖ್ಯಮಂತ್ರಿ ಆಗಲಿ, ಇಷ್ಟೊಂದು ಪೂರಕವಾಗಿ ಈ ಅಹಿಂದ ಸಮುದಾಯವನ್ನು ಒಪ್ಕೊಳ್ಳೋರು ಸಿಗೋದು ಕಷ್ಟ ನಮ್ಗೆಲ್ಲ. ಅದಕ್ಕೆ ನಾನೇನ್ ಹೇಳ್ಕೊಟ್ಟಿದ್ದೀನಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದ ಜೊತೆ ಮಾತುಕತೆ ಆಡಬೇಕಾಗ್ತದೆ, ಸರ್ಕಾರದ ಜೊತೆ ಹೋರಾಟ ಮಾಡ್ಬೇಕಾಗ್ತದೆ, ಜಗಳ ಮಾಡ್ಬೇಕಾಗ್ತದೆ, ನಾವು ಲಾಠಿ ಏಟ್ ತಿಲ್ಲಕ್ ರೆಡಿ ಆಗ್ಬೇಕಾಗ್ತದೆ. ಇದು ಯಾವುದಕ್ಕೂ ಸರ್ಕಾರ ನಮ್ಮ ಮಾತು ಕೇಳದೆ ಹೋದ್ರೆ ನಾವು ಕಾನೂನಾತ್ಮಕವಾಗಿ ಕೋರ್ಟಿಗೆ ಹೋಗ್ಬೇಕಾಗ್ತದೆ, ಹೈಕೋರ್ಟಿಗೆ ಹೋಗ್ಬೇಕಾಗ್ತದೆ, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ನಮಗೆ ಸರ್ಕಾರ ನಮ್ಮ ಮಾತನ್ನ ಹೋದ ತಕ್ಷಣ ನಮ್ಮ ಮಾತು ಕೇಳ್ತಾರಂತಕ್ಕಂಥ ಭ್ರಮೆಯಲ್ಲಿ ನಾವು ಯಾರು ಇರೋದು ಬೇಡ. ಅದಕ್ಕಾಗಿ ಸುಮಾರು ದಿನಗಳಿಂದ ನೋಡಿ ನ್ಯಾಯಯುತವಾದ ಒಂದು ಬೇಡಿಕೆ ಇದೆ. ಲಿಂಗಾಯತ ಧರ್ಮ ಮಾನ್ಯತೆ, ಅಲ್ಪಸಂಖ್ಯಾತ ಧರ್ಮ ಮಾನ್ಯತೆ ಕೊಡಬೇಕು ಅಂತ ಸುಮಾರು 20-30 ವರ್ಷಗಳಿಂದ ಹೋರಾಟ ನಡೆದಿದೆ. ಅದು ನ್ಯಾಯಸಮ್ಮತವಾಗಿಯೇ ಇದೆ. ಆದ್ರೂ ಕೂಡ ಅವರಿಗೆ ಸೇರಿಸ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ತಯಾರು ಮಾಡಿದಂತ ಈ ಹೋರಾಟ ಇವತ್ತು ನಾಳೆನೇ ಆಗ್ತಕ್ಕಂಥ ನಾವು ಭ್ರಮೆಯಲ್ಲಿ ಇರೋದು ಬೇಡ. ಇದು ಹೋರಾಟ ಆದ್ರೂ ಪ್ರಾರಂಭ ಮಾಡೋಣ, ಸರ್ಕಾರಕ್ಕೆ ಮನವಿ ಕೊಡೋಣ, ನಾವು ಕೋರ್ಟಿನಲ್ಲಿ ಮೊಕದ್ದಮೆ ಹೂಡೋಣ. ಅದಕ್ಕೆ ಏನ್ ಬೇಕು ಅಂದ್ರೆ ನಮ್ಮೆಲ್ಲ ಲಕ್ಷಣಗಳು ಏನವ, ನಮ್ಮ ಸಮುದಾಯದ ವೃತ್ತಿಗಳೇನದ, ನಮ್ಮ ಸಮುದಾಯದ ಸಂಖ್ಯೆ ಎಷ್ಟದ, ನಮ್ಮ ಸಮುದಾಯ ಯಾವ ಭಾಗದಲ್ಲಿ ಏನೇನು ಕರೀತಾರೆ. ಈಗ ಕುಲಶಾಸ್ತ್ರ ಅಧ್ಯಯನ ಆಗಿದೆ. ಒಂದು ವೇಳೆ ಕುಲಶಾಸ್ತ್ರ ಅಧ್ಯಯನ ನಮ್ಮ ಪರವಾಗಿಲ್ಲ, ಕುಲಶಾಸ್ತ್ರ ಅಧ್ಯಯನಕ್ಕೆ ಯಾರು ಬಂದಾರ, ವಿಶ್ವಕರ್ಮ ನಿಗಮದವರು ಅವ್ರನ್ನ ಕಳಿಸಿದ್ದಾರೆ. ಅವ್ರು ಯಾರಿಗೆ ಭೇಟಿ ಆಗ್ಬೇಕು ಅನ್ನೋದನ್ನು ಅವರಿಗೆ ಅನ್ಅಫಿಷಿಯಲಿ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, ನೀವು ಗುಲ್ಬರ್ಗಾಕ್ ಹೋದ್ರೆ ಇಂಥ ಆಚಾರ್ಯನೇ ಭೇಟಿ ಆಗ್ಬೇಕು, ನೀವು ರಾಯಚೂರಿಗೆ ಬಂದ್ರೆ ಇಂಥ ಪೋದ್ದಾರ್ ಅವ್ರನ್ನೇ ಭೇಟಿ ಆಗ್ಬೇಕು. ಇಂಥ ಎಲ್ಲ ಒಂದು ಅನ್ಅಫಿಷಿಯಲಿ ಆಗದ್ರ ಸಲುವಾಗಿ ಕುಲಶಾಸ್ತ್ರದಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ. ಕುಲಶಾಸ್ತ್ರವನ್ನು ಮತ್ತೆ ನಾವು ಪುನರ್ ಪರಿಶೀಲನೆ ಮಾಡ್ಬೇಕು ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ಹೇರ್ಬೇಕಾಗ್ತದೆ. ಅದು ಒಂದು ಇದ್ರ ನಮ್ಮ ಅಜೆಂಡಾದಲ್ಲಿ ಸೇರಿಸ್ಕೋಬೇಕಾಗ್ತದೆ. ನೋಡೋಣ ಈಗ ಏನಾಗ್ತದೆ. ಅದು ಕುಲಶಾಸ್ತ್ರ ಅಧ್ಯಯನ ವರದಿ ಬರುವವರೆಗೂ ನಾವು ಕಾಯ್ಬೇಕಾಗ್ತದೆ. ಇನ್ನೊಂದು ಕೆಲವೊಂದು ಜಿಲ್ಲೆಗಳಲ್ಲಿ ಕುಲಶಾಸ್ತ್ರ ಅಧ್ಯಯನನೇ ನಡೆದೇ ಇಲ್ಲ. ಅವ್ರು ಅದು ಯಾವ ರೀತಿ ಮಾಡ್ತಾರೆ ನಾವೆಲ್ಲ ಗಮನಿಸೋಣ. ನಾವು ಮೈ ಮರೆತು ಕೂತವ್ರಿದ್ದೀವಿ ಇವತ್ತಿನ ದಿನ. ಮುಂದಿನ ದಿನಗಳಲ್ಲಿ 1-2 ಜಿಲ್ಲೆಗಳಲ್ಲಿ ಅವ್ರು ಯಾವ ರೀತಿ ಮಾಡ್ತಾರೆ ನೋಡ್ಕೊಂಡ್ರೆ ನಮಗೆ ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತಕ್ಕಂಥ ಅವ್ರ ಉದ್ದೇಶ ನಮಗೆ ಪೂರ್ತಿಯಾಗಿ ಅರ್ಥ ಆಗ್ತದೆ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ದಿನ ನಾವು ಸ್ವಲ್ಪ ಜನ ಸೇರಿದೀವಿ, ನಮಗೆ ಯಾರ್ಯಾರಿಗೆ ಕಮ್ಯುನಿಕೇಶನ್ ಆಗಿದೆ ಅವರೆಲ್ಲ ನಾವು ಸೇರಿದೀವಿ. ಇನ್ನೊಂದು ಮೀಟಿಂಗ್ ಏಪ್ರಿಲ್ ಕೊನೆಯ ವಾರದಲ್ಲಿ ಮತ್ತೆ 30 ಜಿಲ್ಲೆಗಳಿಂದ ಈ ಏನು ನಾವು ಹೆಸರುಗಳು ಸೂಚಿಸಿದೀವಲ್ಲ, ಇವೆಲ್ಲ ಹೆಸರುಗಳ ಸಮುದಾಯದವ್ರನ್ನ ಒಂದುಗೂಡಿಸಿ
ನಾವು ಕಾನೂನಾತ್ಮಕವಾಗಿ ಮತ್ತು ಸರ್ಕಾರಕ್ಕೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾನೇ ಹೋಗಿ ನಾನು ಮುಖ್ಯಮಂತ್ರಿ ಭೇಟಿ ಆಗ್ತೀನಿ ಅಂದ್ರೆ ತಪ್ಪಾಗ್ತದೆ. ಅದಕ್ಕೆ ಲೀಗಲ್ ಅಡ್ವೈಸರ್ ಬೇಕು ನಮ್ಗೆ. ಅವರು ಸರ್ಕಾರ ಏನಿರ್ತಂದ್ರೆ ಒಂದು ತಪ್ಪು ಹುಡುಕಿ ನಿಮ್ ಫೈಲ್ ರಿಜೆಕ್ಟ್ ಮಾಡೋದಂದ್ರೆ ಸರ್ಕಾರದ ಕೆಲಸ ಇರ್ತದೆ. ಸರ್ ನೀವೇನಾದ್ರು ಒಂದು ತಪ್ಪು ಬರ್ದು ಸಾಕು, ಆ ತಪ್ಪು ಅಷ್ಟೇ ನೋಡ್ತಾರ, ನಿಮ್ ಪೂರ್ತಿ ನಿಮ್ ಉದ್ದೇಶ ನೋಡಲ್ಲ. ಇಲ್ಲರಿದು ಇದ್ರಲ್ಲಿ ಕೂಡಲ್ಲ ಅಂತ ನಮ್ಮನ್ನ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಸರ್ಕಾರ. ಅದಕ್ಕಾಗಿ ನಾನೇನ್ ಹೇಳ್ತೀನಿ, ಯಾರಾದ್ರೂ ಸ್ವಲ್ಪ ಕಾನೂನು ಪಂಡಿತರನ್ನ ಕರೆಸಿ, ಹಿಂದೆ CS ದ್ವಾರಕಾನಾಥ್ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ರು ಮತ್ತು ಈ ವಿಶ್ವಕರ್ಮ ನಿಗಮವನ್ನು ಅವರೇ ಮುಂದಾಳತ್ವ ವಹಿಸಿ ಮಾಡಿದ್ದಾರೆ. ಇದ್ರ ಸಾಧಕ ಬಾಧಕಗಳು ಅವರಿಗೆಲ್ಲ ಈಗ ಅರ್ಥ ಆಗಿದೆ. ಯಾರಿಗೆ? ದ್ವಾರಕಾನಾಥ್ ಅವರಿಗೆ. ಇಲ್ಲಿ ಮಂಜುನಾಥ್ ಅಣ್ಣವ್ರನ್ನು ಸಹಿತ ಅವ್ರ ಮುಂದೆ ಹೋಗಿ ಗೋಗರಿದವ್ರೆ. ನಾನು ಅವರಿಗೆ ಅಳಂದಕ್ಕೆ ಕರೆಸಿ, ನಾನು ಮನವರಿಕೆ, ನಾನು ನಮ್ಮ ಮಿಸ್ಸಸ್ ಒಂದ್ ರಾತ್ರಿ ಪೂರ್ತಿ ಕೂಡಿಸ್ಕೊಂಡು, ಬಂತೇಜಿ ಅವ್ರು ಇದ್ರು ಅವತ್ತಿನ ದಿನ, ಇವ್ರ ಎದುರುಗಡೆನೆ ಕೂತ್ಕೊಂಡು ನಮ್ಗೆ ಏನ್ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿಸ್ದೆ. ನಾನು ಅಷ್ಟಕ್ಕೆ ಬಿಡ್ಲಿಲ್ಲ ಸರ್, ಅವ್ರು ಒಪ್ಪಲಿಲ್ಲ ನಮ್ಮ ಮಾತಿಗೆ. ಹೀಗೆ ಹೇಳ್ತಾರ್ರಿ, ನಾವು ಮಾಡೋದಿಲ್ಲ ಸರಿ ಇಲ್ಲ, ನಾವು ಮಾಡೋದಿಲ್ಲ ಸರಿ ಇಲ್ಲ ಅಂತಾನೆ ಹೇಳ್ತಾರೆ ಅಂತ ಅಂದಾಗ ಅವ್ರನ್ನ ಏನ್ ಮಾಡಿದ್ರೆ ಅಂದ್ರೆ ಗುಲ್ಬರ್ಗಾ ಪ್ರೆಸ್ ಕ್ಲಬ್ಗೆ ಕರ್ಕೊಂಡು ಹೋದೆ. ಒಂದ್ ನಿಮಿಷ. ಗುಲ್ಬರ್ಗಾ ಪ್ರೆಸ್ ಕ್ಲಬ್ಗೆ ಕರ್ಕೊಂಡು ಹೋದೆ. ಅಲ್ಲಿ ಏನು ವಿಶ್ವಕರ್ಮ ಸಮಾಜದ ಮುಖಂಡರಿದ್ದಾರೆ, ಅವ್ರನ್ನೂ ಕರೆಸಿದೆ ನಾನು. ಕರೆಸಿ ಅವ್ರ ಎದುರುಗಡೆ ಕೂತ್ಕೊಂಡು ಅವರು ಕೇಳಿದ್ರು, ಏನ್ರಿ ರಮೇಶ್ ಲೋಹರ್ ಅವರು ಈ ರೀತಿ ಕಂಪ್ಲೇಂಟ್ ಕೊಡ್ತಾರಲ್ಲ, ಏನಿದ್ರು ರಮೇಶ್ ಲೋಹರ್ ಅವರು ಬಹಳ ಸ್ಪಷ್ಟವಾಗಿ ಕೇಳಿದ್ರು, ಸರ್ ರಮೇಶ್ ಲೋಹರ್ ಯಾರು? ನಮ್ಮ ವಿಶ್ವಕರ್ಮರವರು. ಹೌದು ಅಂದ್ರು. ಅದ್ರಲ್ಲಿ ಹಾಕಿದೀನಿ ನಾನು, ಕಂಬಾರ, ಲೋಹಾರ, ಬಡಿಗ ಏನಿದಲ್ಲ ಇವ್ರು ವಿಶ್ವಕರ್ಮದಲ್ಲೇ ಬರ್ತಂತೆ. ಇಲ್ಲ ಸರ್ ಬರಲ್ಲ ಸರ್. ಹೇಗೆ ಬರಲ್ಲ ಸರ್? ಅವ್ರು ಜನಿವಾರ ಹಾಕಲ್ಲ. ಮತ್ತೆ ಬೆಳಿಗ್ಗೆ ನೋಡಿದ್ರೆ ಅವರು ಬಸವಣ್ಣನ ವಚನಗಳಿಂದನೇ ಅವರು ದಿನ ಪ್ರಾರಂಭಿಸ್ತಾರೆ. ಬಸವ ತತ್ವ ಸಂಪೂರ್ಣವಾಗಿ ನಮ್ದೇನಿದೆ ವಿಶ್ವಕರ್ಮರದೇನು ಆಚರಣೆಗಳಿವೆಲ್ಲ ಅದೆಲ್ಲ ತದ್ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಸರ್, ಕೇಳಿ ಅವ್ರಿಗೆ ಬೇಕಾದ್ರೆ ಅಂತಂದ್ರು. ಆಮೇಲೆ ನಾನು ಬಸವಣ್ಣನ ಬಗ್ಗೆ ಮಾತಾಡಿದ್ರೆ ನಿಮ್ಗೇನ್ರಿ? ಅಥವಾ ನೀವು ಆವಾಗ ವಿಶ್ವಕರ್ಮ ನಿಗಮ ಮಾಡುವಾಗ ಯಾರ್ಯಾರು ಜನಿವಾರಧಾರಿಗಳಿದ್ದೀರಿ ಅವ್ರಷ್ಟೇ ಬನ್ರಿ ಅಂತ ತಗೊಂಡ್ ಮಾಡ್ಕೋಬೇಕಾಗಿತ್ತು. ಯಾಕೆ ಚಂದ್ರಶೇಖರ್ ಕಂಬಾರನ ಕರೆಸ್ಕಿಸಿಂದ್ರೆ ಕಂಬಾರರು ಬೇಕು ಅಂತ ತಗೊಂಡ್ರಿ? ಅವಾಗ ತಗೊಳ್ಳುವಾಗ ಜನಿವಾರ ಬೇಕಾಗಿರ್ಲಿಲ್ಲ. ಈಗ ರಮೇಶ್ ಅವರು ಬಸವ ಅನುಯಾಯಿ ಇದ್ದಾರೆ, ಅವರು ಜನರಲ್ ಅಲ್ಲಿ ಇಲೆಕ್ಷನ್ ನಿಂದಿರ್ತಾರೆ, ಅವ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾರೆ, ಲೀಡರ್ ಇದ್ದಾರೆ ಅಂತ ಈಗೆಲ್ಲ ಯಾಕೆ ಬಂತಿದ್ದು? ಒಂದು ಸ್ಪಷ್ಟ ಆಗ್ಬೇಕು. ಇದನ್ನ ಹೇಳ್ರಿ ನೀವು ಅವರಿಗೆ, ಯಾರು ಮಾಡಿದಾರಲ್ಲ CS ದ್ವಾರಕಾನಾಥ್ ಅವರಿಗೆ ಒಂದು ಸ್ಪಷ್ಟನೆ ಸಿಗಲಿ. ನಮ್ಮನ್ನ ನೀವು ವಿಶ್ವಕರ್ಮ ಅಂತ ಒಪ್ಕೋತಿರೋ ಇಲ್ಲ, ಸ್ಪಷ್ಟವಾಗಿ ಹೇಳಿದ್ರು ಒಪ್ಕೊಳ್ಳೋದಿಲ್ಲ, ನೀವು ವಿಶ್ವಕರ್ಮರಲ್ಲ. ಕಾರಣ ಅದ್ ಕೇಳಿದೆ ನಾನು. ಅರೆ ಕಂಬಾರಿಕೆ ಏನ್ರಿ ಇವತ್ತು ಮುಸಲ್ಮಾನರು ಮಾಡ್ತಾರೆ, ದಲಿತರು ಮಾಡ್ತಾರೆ, ಇನ್ನೂ ಮೇಲ್ಜಾತಿಯವ್ರನ್ನು ಸಹಿತ ಕಂಬಾರಿಕೆ ಮಾಡ್ತಾರೆ. ಹಳ್ಳಿಯಲ್ಲಿ ಯಾರ್ಯಾರು ಏನೇನು ಉದ್ಯೋಗಗಳು ಮಾಡ್ಕೊಂಡಾರ ಅವ್ರಿಗೆ ಆ ಹೆಸರಿನಿಂದ ಕರೀತಾರೆ. ಆದ್ರೆ ನೀವು ಹಿಂದುಳಿದ ವರ್ಗಕ್ಕೂ ಬರೋದಿಲ್ಲ, ನೀವು ಕಂಬಾರರು ಅಲ್ಲ, ಲೋಹಾರನು ಅಲ್ಲ. ಯಾರೋ ಒಂದು ಊರಲ್ಲಿ ನೀವು ಲಿಂಗಾಯತರು ಮೇಲ್ವರ್ಗದವರು ಕೆಲಸ ಮಾಡ್ಕೊಂಡು ಬಂದು ನಿಮ್ಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅಷ್ಟೇ, ನಾವು ನಿಮ್ಗೆ ಒಪ್ಕೊಳ್ಳೋಕೆ ತಯಾರಿಲ್ಲ ಅಂತ ಹೇಳಿದ್ರು ಸರ್. ಅಲ್ಲಿಂದ ಅವ್ರನ್ನ CS ದ್ವಾರಕಾನಾಥ್ ಅವ್ರಿಗೆ ನಾನು ಏರ್ಪೋರ್ಟ್ ಅಲ್ಲಿ ಬಿಡ್ಬೇಕಾದ್ರೆ ನಾನು ಕೇಳಿದೆ, ನಮ್ಮ ಮಿಸ್ಸಸ್ ಕೇಳಿದ್ರು, ನೋಡ್ರಿ ಸರ್ ಇವತ್ತು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೇವು, ನಮ್ಮ ಪರಿಸ್ಥಿತಿನೇ ಹಿಂಗದ. ಇನ್ನು ಯಾವನೊಬ್ಬ ಕುಲುಮೆ ಕೆಲಸ ಮಾಡುವಂತ ಕಂಬಾರನಿಗೆ ಇವ್ರು ಹೆಂಗ್ ಒಪ್ಕೋತಾರ ಸರ್? ಹೆಂಗ್ ನಮ್ಗೆ ಅದರಿಂದ ಲಾಭ ಸಿಗ್ತದೆ? ಅದಕ್ಕೆ ದಯವಿಟ್ಟು ನಮ್ಗೆ ಪ್ರತ್ಯೇಕ ಮಾಡ್ರಿ ಅಂತೇಳಿ ನಮ್ಮ ಮಿಸ್ಸಸ್ ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು, ನೋಡಮ್ಮ ಅವಾಗ ಮಾಡೋದು ಕಾನೂನು ನಾವು ಮಾಡಿದೀವಿ, ನಾವೇ ಮಾಡಿವ ತಕ್ಷಣ ನಾವೇ ತಿದ್ದುಪಡಿ ಮಾಡಕ್ ಆಗಲ್ಲ. ಇವತ್ತು ನಾನಾಗ್ಲಿ ಸಿದ್ದರಾಮಯ್ಯ ಆಗ್ಲಿ ಇವತ್ತು ನಿಮ್ಗೆ ಏನಾದ್ರು ಮಾಡ್ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ನೀವು ಮಗು ಹತ್ರನೇ ತಾಯಿ ಹಾಲು ಕುಡಿಸ್ತಾವೆ. ತಪ್ಪಾಗಿದೆ ಅನ್ನೋದು ನೀವು ನಮಗೂ ಸಹಿತ ಒತ್ತಡ ಹಾಕ್ರಿ, ಮನವರಿಕೆ ಮಾಡಿಕೊಡ್ರಿ. ಏನ್ ತಪ್ಪಾಗಿದೆ ಅನ್ನೋದು ನಮಗೆ ತಿಳಿಸಿ ಹೇಳ್ರಿ. ನಿಮ್ಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಹೇಳಿ, ನಮ್ಗೆ ಒಂದು ಸಮಾವೇಶ ಮಾಡ್ರಿ. ಮುಖ್ಯಮಂತ್ರಿ ಬಳಿ ನೀವು ಹೋಗೋಣ, ಆಗಿದೆ ತಪ್ಪು ನಮ್ಮಿಂದ ಆಗಿದೆ, ಅದನ್ನು ಸರಿಪಡಿಸೋಣ ಅಂತಕ್ಕಂಥ ಮಾತು ಹೇಳೋಣ. ಮತ್ತೆ ನಾನು ST ಬಗ್ಗೆನೂ ಮಾತಾಡಿದೆ ಅವರಿಗೆ. ST ಬಗ್ಗೆ ಮಾತಾಡೋದು ಬಹಳ ಕಷ್ಟದ ಕೆಲಸ ಇದೆ. ಬಟ್ ಈ ಭಾಗದಲ್ಲಿ ನಿಮ್ಗೆ ಅವ್ರು ಲಿಂಗಾಯತರು ಬಂದ್ರೆ ನಿಮ್ಗೆ ಅನ್ಯಾಯ ಆಗೋದು ಖಂಡಿತ. ಇದನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ನಾವು ಮನವರಿಕೆ ಮಾಡಿ ಕೊಡ್ಬೇಕಾಗ್ತದೆ. ಸ್ವಲ್ಪ ನೀವು ಪ್ರಮುಖರು ಬಂದು ಸಿದ್ದರಾಮಯ್ಯ ಅವರಿಗೆ ನೀವು ಕೂಡ ಭೇಟಿ ಆಗೋಣ ಅಂತಕ್ಕಂಥ ಮಾತು ಅವತ್ತಿಂದ CS ದ್ವಾರಕಾನಾಥ್ ಅವ್ರು ನನಗೆ ಗುಲ್ಬರ್ಗ ಏರ್ಪೋರ್ಟ್ ಅಲ್ಲಿ ಹೇಳಿದ್ರು. ನಾನು ಅವತ್ತಿನಿಂದಲೇ ನಾನು ನಿರಂತರವಾಗಿ ನನಗೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ನಾನು ಹಿರಿಯರಿಗೆ ಎಲ್ಲರಿಗೂ ಹೇಳಿದೆ, ಸರ್ ಇವತ್ತು ನಾವು ಸುಮ್ಮನೆ ಕೂತ್ರೆ ಈ ಒಂದು ಹೊಡೆತ ತಿಂದೀವಿ, ಇನ್ನೊಂದು ಪಂಚಮಸಾಲಿ ಜನಾಂಗ ನಮ್ಮ ಮೇಲೆ ಬಂದ್ರೆ ಅದು ಮತ್ತೆ ನಾವು ಸಹಿಸಿಕೊಳ್ಳದೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡೋಣ, ನಮ್ಮ ಜನರನ್ನ ಎಲ್ಲೆಲ್ಲಿ ಇದ್ದಾರ ಅವ್ರನ್ನ ಸ್ವಲ್ಪ ಹೋಗಿ ಭೇಟಿಯಾಗಿದ್ರ ಬಗ್ಗೆ ಅವರಿಗೆ
ವಿಚಾರವನ್ನು ಹಂಚ್ಕೊಳ್ಳೋಣ ಅವ್ರ ಜೊತೆ ಅಂತಕ್ಕಂಥ ಮಾತು ನಮ್ಮ ಗುರುಗಳಲ್ಲಿ ಮತ್ತು ನಮ್ಮ ಲಿಂಗಣ್ಣ ಮಾಸ್ಟರ್ ನಾವೆಲ್ಲ ಚರ್ಚೆ ಮಾಡಿದಾಗ ಅದಕ್ಕೆ ಯಾರಾದ್ರೂ ಅದ್ರ ಇನಿಷಿಯೇಟ್ ತಗೋಬೇಕಾಗ್ತದೆ. ನಾನ್ ಯಾಕೆ ಮಾಡ್ಲಿ ಅಂತ ನಾವೆಲ್ಲ ನಮ್ಮ ಮನೆಯಲ್ಲಿ ಕೂತ್ರೆ, ಇದು ವಿಶಾಲವಾದ ಕರ್ನಾಟಕ, ಬಹಳ ದೊಡ್ಡ ಕರ್ನಾಟಕ ಇದೆ, 30 ಜಿಲ್ಲೆಗಳಿದೆ. ಈಗ ನೋಡಿ ನಮ್ಮ ಏನಾಗ್ತದಂದ್ರೆ ಒಂದು 25, 30, 40 ಕಿಲೋಮೀಟರ್ ಹೋದ್ರೆ ನಮ್ಮ ಭಾಷೆ ಚೇಂಜ್ ಆಗ್ತದೆ, ನಮ್ಮ ಉಡುಪುಗಳು ಬಟ್ಟೆ ಹಾಕುವಂತ ಪದ್ಧತಿ ಚೇಂಜ್ ಆಗ್ತದೆ, ನಮ್ಮ ಜೀವನ ಶೈಲಿ ಚೇಂಜ್ ಆಗ್ತದೆ. ಇನ್ನು 30 ಜಿಲ್ಲೆಗಳಲ್ಲಿ ನಾವು ಎಲ್ಲರೂ ಒಂದೇ ತರ ಇದ್ದೀವೇನು, ಎಲ್ಲರೂ ರಮೇಶ್ ಅವ್ರನ್ನ ಒಪ್ಕೊಂಡೇ ಬೇಕೇನು? ಇದು ಸ್ವಲ್ಪ ಕಷ್ಟದ ಕೆಲಸ ಅಲ್ಲ. ಇಲ್ಲಿ ನಮ್ಮಲ್ಲೇ ಏನ್ ಬರ್ತದೆ ಅಂದ್ರೆ ಸ್ವಲ್ಪ ಇಲ್ಲಿ ತೊಂದರೆ ಆಗೋದ್ರೆ ಗೆಜ್ಜೆಗಾರ ಕಮ್ಮಾರ ಅಂತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿವೆ. ಬಂಧುಗಳೇ, ನೀವು ಹಿಂದೆ ಗೆಜ್ಜೆ ಮಾಡ್ತಿರ್ಬೋದು, ಆದ್ರೆ ಇವತ್ತಿನ ದಿನ ಗೆಜ್ಜೆ ವ್ಯಾಪಾರ ಇಲ್ಲ. ಪ್ರಮುಖವಾಗಿ ನಿಮ್ಮ ಉದ್ಯೋಗನೂ ಕೂಡ ಕಬ್ಬಿಣದ ಕೆಲಸನೇ ಮಾಡ್ತಾ ಇದ್ದೀವಿ. ನಾವೆಲ್ಲ ಯಾಕೆ ಕಮ್ಮಾರ ತನ್ಸ್ಕೊಂಡಿವಿ ಅಂತಂದ್ರೆ ನಾವು ಲಿಂಗಾಯತರಿದ್ದೀವಿ. ಹಂಗ ನಮ್ದೆಲ್ಲ ಇತಿಹಾಸ ತಗೊಂಡೋದ್ರೆ ನಾವು ಪಂಚಮ ಶಾಲೆಗಳಲ್ಲಿ ಬರ್ತೀವಿ ಅಂತ ಹೇಳ್ತಾರ. ಅದು ಬೇಡ, ನಮ್ಗೆ ಇತಿಹಾಸ ಬೇಡ, ಕಾಲ್ಪನಿಕ ಕಥೆಗಳು ಬೇಡ. ಈಗ ನಾನು ಪ್ರೆಸೆಂಟ್ ಆಗಿ ಏನು ಉದ್ಯೋಗ ಮಾಡ್ತಿದ್ದೀವಿ ಅದ್ರ ಬಗ್ಗೆ ನೀವೆಲ್ಲ ಗೆಜ್ಜೆಗಾರ ಬಂಧುಗಳು ಚಿಂತನೆ ಮಾಡ್ಬೇಕು. ನೀವು ಒಂದು ವೇಳೆ ಅಲ್ಲೇ ವಿಶ್ವಕರ್ಮ ನಿಗಮದಲ್ಲಿ ನಾವು ಆರಾಮಾಗಿದ್ದೀವಿ, ನಮ್ಗೆಲ್ಲ ಲಾಭಗಳು ಸಿಗ್ತಾ ಇದೆ, ನಮ್ಗೆ ಯಾವುದೋ ರೀತಿಯಿಂದ ತೊಂದರೆ ಇಲ್ಲ ಅಂತಂದ್ರೆ ಅದು ಅವ್ರಿಗೆ ಬಿಟ್ಟು ವಿಷಯ ಸರ್. ಇಲ್ಲ ನಮಗೂ ಅನ್ಯಾಯ ಆಗಿದೆ, ವಿಶ್ವಕರ್ಮದವ್ರು ನಮಗೂ ಸೇರಿಸ್ಕೊಳ್ತಾ ಇಲ್ಲ, ಅದರಿಂದ ನಮ್ಗೆ ಹಾನಿ ಆಗಿದೆ ಹೊರತಾಗಿ ಲಾಭ ಆಗಿಲ್ಲ. ಮೊದಲು ನಾವು ಡಿ ದೇವರಾಜ ಅರಸು ನಿಗಮದಲ್ಲಿ ಇದ್ದಾಗ ನಾವು ನೆಮ್ಮದಿಯಾಗಿದ್ದೀವಿ, ಕಷ್ಟದಲ್ಲಿ ಇದ್ದೀವಿ ಅಂತಂದ್ರೆ ನೀವು ಬಂದ್ರೆ ನಮಗೊಂದು ಶಕ್ತಿ ಆಗ್ತದೆ. ನೀವು ಬರಬೇಕು. ಹಿಂದೆ 1853, 740 ನಾವು ವಾಪಸ್ ಬಂದ್ರೆ ಬಿಸ್ಲೇನವರು ಮತ್ತೆ ಇನ್ನೊಂದಿಟ್ಟು ಎಲ್ಲ ಬದಲಾಗುತ್ತೆ. ಆಮೇಲೆ ಏನು ಅಂದ್ರೆ ಪಾಠಶಾಲೆಯಲ್ಲಿ ಏನ್ಬೇಕು ಅಮ್ಮ ಬರುತ್ತೆ, ಆದ್ರೆ ಕೆನರಿಸ್ ಇರ್ತಾರೆ. ಆ ಕೆನರಿಸ್ ಉಪಜಾತಿಯಿಂದ ಓಪನ್ ಸ್ಟೇಟ್ಮೆಂಟ್ ಇದೆ, ಬಟ್ ಅದನ್ನ ಇವು ನಮ್ ಗೆಜ್ಜಾರ ಯಾರು ಬಿಡಿಸಿ ಇಲ್ಲ ಸರ್. ನಿಮಗೆ ಕೆಲವೊಂದು ಕಾನೂನು ಸರ್ ಸರ್ ಇದು ಗೆಜೆಟ್ ಇದೆ ಸರ್. ಇದು ಗೆಜೆಟ್ ಇದೆ ಸರ್. ಇದು ಸ್ಪಷ್ಟವಾಗಿ ಹೇಳ್ತದೆ, ನೀವೆಲ್ಲ 2A ದಲ್ಲೇ ಬರ್ತೀರಿ ಅಂತೇಳಿ ಏನ್ ಸಂಶಯ ಇಲ್ಲಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿನೇ ಇದೆ ಸರ್ ಗೆಜೆಟ್. ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಗೆಜೆಟ್ ಅಲ್ಲೂ ಸಹಿತ ನಿಮ್ಮನ್ನು ನಿಮ್ಮನ್ನು ಗೆಜ್ಜೆಗಾರ ಅಂತಕ್ಕಂಥ ಹೆಸರಿಂದ ನಿಮ್ಮನ್ನು ಕರೀತಾರ. ನೀವು ಕೂಡ ಕಮ್ಮಾರರಲ್ಲೇ ಬರ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಸರ್ಕಾರದ ಗೈಡ್ ಲೈನ್ ಇದೆ ಸರ್. ಒಂದ್ ನಿಮಿಷ. ಈಗ ಏನಾಗಿದೆ ಅಂತಂದ್ರೆ ಮುಂದೆ ನಿಮಗೆ ನಿನ್ನೆ ಒಬ್ರು ಪ್ರಶ್ನೆ ಮಾಡಿದ್ರು, ನೀವು ಯಾವ ರೀತಿ ವಿಶ್ವಕರ್ಮ ನಿಗಮದಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಮುಂದೊಂದು ದಿನ ನಿಮ್ಮಿಂದನೂ ನಾವು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೇನು ಅಂತಕ್ಕಂಥ ಒಂದು ವಿಷಯ ಹೇಳಿದ್ರು ಸರ್. ನೋಡ್ರಿ, ಇಲ್ಲಿ ಟಚಬಿಲಿಟಿ ಅಂಡ್ ಅನ್ಟಚಬಿಲಿಟಿ ಅಂತಕ್ಕಂಥ ಒಂದು ಮಾತು ಬರ್ತದೆ ಸರ್. ಟಚಬಲ್ ಅಂಡ್ ಅನ್ಟಚಬಲ್. ಈಗ ನಾವು ವಿಶ್ವಕರ್ಮ ನಿಗಮದಲ್ಲಿ ಅನ್ಟಚಬಲ್ ಇದ್ದೀವಿ. ಕಾರಣ, ಅನ್ಟಚಬಲ್ ಅಂದ್ರೆ ನಾವು ದೈಹಿಕವಾಗಿ ಅಂತ ತಿಳ್ಕೊಬಾರ್ದು, ಮಾನಸಿಕವಾಗಿ ಅನ್ಟಚಬಲ್ ಇದ್ದೀವಿ. ನಿಮ್ಮನ್ನ ವಿಶ್ವಕರ್ಮ ಜಯಂತಿಗೆ ಕರೆಯೋದಿಲ್ಲ, ವಿಶ್ವಕರ್ಮದ ನಿಗಮಕ್ಕೆ ನಿಮ್ಮನ್ನು ಸೇರಿಸಿಕೊಳ್ಳೋದಿಲ್ಲ, ವಿಶ್ವಕರ್ಮ ನಿಗಮದಿಂದ ಯಾವುದೇ ಸರ್ಕಾರದ ಲಾಭಗಳು ಬಂದ್ರೆ ಅದು ನಿಮಗೆ ಮುಟ್ಟಿಸೋದಿಲ್ಲ. ಇದು ಮಾನಸಿಕವಾದಂತ ಅನ್ಟಚಬಿಲಿಟಿ ಅಂತೀನಿ ನಾನು ಇದಕ್ಕೆ. ಆ ರೀತಿಯಾಗಿ ನಾನು ಗೆಜ್ಜೆಗಾರ ಬಂಧುಗಳಿಗೆ ಕೇಳ್ತೀನಿ, ನಿಮಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಕಮ್ಮಾರ ಬಂಧುಗಳು ನಿಮಗೆ ಟಚಬಲ್ ಅನ್ಟಚಬಲ್ ಅಂತಕ್ಕಂಥ ಏನಾದ್ರೂ ಭಿನ್ನಾಭಿಪ್ರಾಯ ಇದೆಯಾ? ಇಲ್ಲ. ನಿಮ್ಮಲ್ಲಿ ಕುಳಿತುಕೊಳ್ಳುವಂತ ಒಂದು ಏನಂತ ನೀವು ಸಂಬಂಧಗಳಾಗಿ ಹೋಗಿದೆ. ಇಲ್ಲಿ ಮೇಲು ಕೀಳುಗಳಂತಕ್ಕಂಥ ಭಾವನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಪ್ಕೊಂಡಿದ್ದನ್ನು ನಿಮ್ಮನ್ನ ಯಾರು ಅನ್ಟಚಬಲ್ ಅಂತ ತಗೊಳ್ಳಲ್ಲ. ಕಮ್ಮಾರು ಎಲ್ಲರೂ ನಿಮ್ಮನ್ನು ಒಪ್ಕೊಂಡಿದ್ದಾರೆ. ನಿಮ್ ಮದುವೆ ಮಾಡಿ ನಿಮ್ಮ ಮಕ್ಕಳು ನಿಮ್ಮದೆಲ್ಲ ಒಬ್ಬರಿಗೊಬ್ಬರು ಸಂಬಂಧ ಆಗಿ ಹೋಗಿದೆ. ಈಗ ಸಣ್ಣ ಪುಟ್ಟ ವಿಷಯ ಸಲುವಾಗಿ ಈ ಒಂದು ನನ್ನ ಒಂದು ಉದ್ದೇಶ ಏನಿದೆ, ಈ ಒಂದು ಈ ಹೋರಾಟದಿಂದ ನೀವು ದೂರ ಉಳಿದ್ರೆ ಏನಾಗ್ತದೆ ಅಂತಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಹಾನಿ ಆಗ್ತದೆ. ಗೆಜ್ಜೆಗಾರರು ತೀರ್ಮಾನ ಮಾಡಿ ನಾವು ಕಮ್ಮಾರ ಜೊತೆ ಬರೋದಿಲ್ಲ ಬಂಧುಗಳೇ ಅಂತ ಹೇಳಿದ್ರೆ ಆಯ್ತು, ಸಂತೋಷ ಅಂತೀವಿ. ನಾವು ಕೊಡ್ತಕ್ಕಂಥ ಸರ್ಕಾರಕ್ಕೆ ಮನವಿ ಇದೆ, ಆ ಮನವಿಯಲ್ಲಿ ನಿಮ್ಮನ್ನು ಗೆಜ್ಜೆಗಾರನ್ನು ಬಿಟ್ಟು ಉಳಿದಂತ ಏನು ಇದೆಯಲ್ಲ ನಾವೆಲ್ಲ ಕೊಟ್ಟು ಹೋದ್ರೆ ಮತ್ತೆ ನೀವು ವಿಶ್ವಕರ್ಮ ನಿಗಮದಿಂದ ಹೊರಗೆ ಬರ್ಬೇಕು. ಇವತ್ತು ನಾವು ಎಷ್ಟು ಪರಿತಪಿಸ್ತಾ ಇದ್ದೀವಿ, ನೀವು ಅಷ್ಟೇ ಪರಿತಪಿಸ್ಬೇಕಾಗ್ತದೆ. ಅಲ್ಲಿ ಇದ್ಕೊಂಡು ನಿಮಗೆ ವ್ಯವಹಾರ ಮಾಡಕ್ ಸಾಧ್ಯನೇ ಇಲ್ಲ. ನಿಮಗೆ 10 ರೂಪಾಯಿ ಬಜೆಟ್ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಆದ್ರೆ ನಿಮ್ಮನ್ನು ಮಾನಸಿಕವಾಗಿ ಒಪ್ಕೊಳ್ತಾ ಇಲ್ಲಲ್ಲ ಅವರು. ನಾನು ಏನಾದ್ರೂ ಹೇಳೋದು ತಪ್ಪಿದ್ರೆ ನೀವು ದಯವಿಟ್ಟು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ರಿ. ಇಲ್ಲ ರೀ, ನಮ್ ಕಡೆ ಎಲ್ಲ ಸರಿಯಾಗಿನೇ ಇದೆ, ನೀವು ಒಂದು ಕಷ್ಟ ನಿಮ್ ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಗುಲ್ಬರ್ಗ, ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ಬೋದು, ನಮ್ಗಂತದ್ ಯಾವ್ದು ಸಮಸ್ಯೆನೇ ಇಲ್ಲ ಅಂತಂದ್ರೆ ಈ ವಿಷಯ ಇಲ್ಲೇ ಕೈ ಬಿಡೋಣ.
ನಾವೆಲ್ಲ ಬಂದಿವಿ, ಬೀದರ್ಲಿಂದ ಬಂದಿವಿ, ಇವತ್ತಿನ ದಿನ ಚಾಮರಾಜನಗರವರೆಗೆ ಕೂತೀವಿ. ನಾವೆಲ್ಲ ಊಟ ಮಾಡೋಣ, ಪ್ರೀತಿಯಿಂದ ಒಬ್ರಿಗೊಬ್ರು ಪರಿಚಯ ಮಾಡಿಸ್ಕೊಳ್ಳೋಣ. ಇವತ್ತು ಮಂಜಣ್ಣನ ಪರಿಚಯ ನನಗಿರ್ಲಿಲ್ಲ, ಅದಕ್ಕೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ಪ್ರೀತಿಯಿಂದ ಮತ್ತೆ ಯಾವಾಗಾದ್ರೂ ಕೂಡ ಗೆಟ್ ಟುಗೆದರ್ ಮಾಡೋಣ ಅಂತಕ್ಕಂಥ ಮನಸ್ಥಿತಿಯಿಂದ ಇಲ್ಲಿಂದ ಹೋಗೋಣ. ಇಲ್ಲ ನಮಗೆ ನಿಜವಾಗಿಲೂ ಸಮಸ್ಯೆನೇ ಇದೆ, ನಾವು ಇದರಿಂದ ಬಳಲ್ತಾ ಇದ್ದೀವಿ, ನಾವು ಇದರಿಂದ ಹೊರಗೆ ಬರಬೇಕು, ನಾವು ಸರ್ಕಾರಕ್ಕೆ ಮನವಿ ಕೊಡೋಣ, ಸರ್ಕಾರಕ್ಕೆ ಬಡದೆಬ್ಸುವಂತ ಕೆಲಸ ಮಾಡೋಣ, ನಾವು ಮುಖ್ಯಮಂತ್ರಿಗಳವರೆಗೂ ಹೋಗಿ ನಿಯೋಗ ತಗೊಂಡೋಗಿ ಭೇಟಿಯಾಗೋಣ, ಅಥವಾ ನಾವೇ ಒಂದು ದೊಡ್ಡ ಸಮಾವೇಶ ಮಾಡಿ. ಬಂಧುಗಳೇ, ಯಾವಾಗ ಸರ್ಕಾರ ನಮ್ಮ ಮಾತು ಕೇಳ್ತಂದ್ರೆ ನಮ್ಮ ಶಕ್ತಿ ಎಷ್ಟು ಅನ್ನೋದು ಗೊತ್ತಾದಾಗ ಸರ್ಕಾರ ನಮ್ಮ ಮಾತು ಕೇಳ್ತದೆ. ಹಿಂದೆ ಈ ವಿಶ್ವಕರ್ಮ ನಿಗಮದಲ್ಲಿ ಏನು ಈಗ ನಿಗಮ ಆಗಿದೆ, ಈ ನಿಗಮದ ಪ್ರಮುಖರು ಕೂಡ ಇಲ್ಲಿ ಚಾಮುಂಡಿ ಬೆಟ್ಟದಿಂದಲೂ ಪಾದಯಾತ್ರೆ ಮಾಡಿದ್ರು. ಆ ಪ್ರಮುಖರು ಅವ್ರಿಗೇನ ನೀನ್ ತಗೋಂತೆ ನಿಮ್ಮ ಮನೆ ತಂದು ಕೊಟ್ಟದ್ದಲ್ಲದ ನಿಗಮ. ನಿಗಮ ಪಡಿಬೇಕಾದ್ರೆ ಅವರು ಕೂಡ 18 ವರ್ಷ ಕಷ್ಟಪಟ್ಟಿದ್ದಾರೆ, 18 ವರ್ಷ ದುಡ್ದಿದ್ದಾರೆ. ಇವತ್ತೇ ಆಗಲ್ಲ ಇದು. ಅದಕ್ಕೆ ನಾವು ಮುಂದಿನ ದಿನಗಳೊಳಗೆ ನಂದೇನು ಪ್ರಯತ್ನ ಅಂತಂದ್ರೆ ಇನ್ನೊಂದು 2-3 ಮೀಟಿಂಗ್ ಮಾಡೋಣ. ಏಪ್ರಿಲ್ ತಿಂಗಳಲ್ಲಿ ಆಗ್ತಕ್ಕಂಥ ಮೀಟಿಂಗಿಗೆ CS ದ್ವಾರಕಾನಾಥ್ ಅಂತವರಿಗೆ, JS ಪಾಟೀಲ್ರು ಅಂತಕ್ಕಂಥ ಒಬ್ರು ಈ ಒಂದು ಅಧ್ಯಯನ ಮಾಡಿದವರಿದ್ದಾರೆ, ಕುಲಶಾಸ್ತ್ರ ಅಧ್ಯಯನ ಮಾಡಿದವರಿದ್ದಾರೆ, ಶರಣ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿದವರಿದ್ದಾರೆ, ಅವರನ್ನು, ಮತ್ತು ಲಿಂಗಣ್ಣ KS ಲಿಂಗಪ್ಪ ಅಂತವ್ರು, ನಮಗೆ ಯಾರ್ಯಾರು ನೋಡೋಣ, ನಮ್ಗೆ ಇನ್ನೊಂದು ಸಂಪರ್ಕ ಮಾಡ್ಕೊಂಡು ಇನ್ನು ಯಾರ್ಯಾರು ನಮಗೆ ಪೂರಕವಾದಂತ ದಾಖಲೆಗಳನ್ನು ತಯಾರು ಮಾಡಿಕೊಳ್ಳಕ್ಕೆ ಸಾಧ್ಯದ ಅವ್ರು ಎಲ್ಲರನ್ನೂ ಮುಂದಿನ ಮೀಟಿಂಗ್ ಕರೆದು ನಮ್ಮ ಸಮಸ್ಯೆಗಳು ಅವ್ರ ಜೊತೆ 1 ಗಂಟೆ, ಈ ಸಭೆ ಮಾಡೋದಕ್ಕಿಂತ 1 ಗಂಟೆ ಮೊದಲು ನಾವು ಚರ್ಚೆ ಮಾಡೋಣ. ರೌಂಡ್ ಟೇಬಲ್ ಹಾಕೊಂಡು ಕೂತ್ಕೊಂಡು, ನನಗೆ ಚಾಮರಾಜನಗರ ಸಮಸ್ಯೆ ಇದು ಸ್ವಾಮಿ, ನನಗೆ ಬೀದರ್ ಸಮಸ್ಯೆ ಇದು, ನನಗೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಈ ಸಮಸ್ಯೆ ಇದೆ, ನಮ್ಮೆಲ್ಲ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿ ಹೇಳಿದಾಗ ಅದನ್ನೊಂದು ಡ್ರಾಫ್ಟ್ ಮಾಡಿಕೊಂಡು ಅವರು ಕಾನೂನಾತ್ಮಕವಾಗಿ ಸರ್ಕಾರ ಮತ್ತು ನ್ಯಾಯಾಲಯದ ಮುಂದೆ ಹೇಗೆ ಹೋಗಬೇಕು. ನಾವು ಹುಂಬತನ ಮಾಡಿ ಬರೀ ಒಂದು ಸಮಾವೇಶ ಮಾಡೋದು ಆಗ್ತದ? ಆಗಲ್ಲ. ಕಾನೂನು ತಿಳ್ಕೋಬೇಕಾಗ್ತದೆ. ನಾವು ಕಾನೂನು ಪಂಡಿತರಿಗೆ ಸಲಹೆ ಕೇಳಬೇಕಾಗ್ತದೆ. ಅದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ವಕೀಲರಿದ್ರೆ ನೀವು ಸಜೆಸ್ಟ್ ಮಾಡ್ರಿ. ಮುಂದಿನ ಸಭೆಗೆ ನಾವು ನ್ಯಾಯವಾದಿಗಳನ್ನು, ಕಾನೂನು ಪಂಡಿತರನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ಬಹಳ ಪ್ರತಿಭೆಯುಳ್ಳಂತ ವ್ಯಕ್ತಿಗಳ ಎಲ್ಲರನ್ನೂ ಕರೆಯುವಂತ ಪ್ರಯತ್ನ ಮಾಡೋಣ. ಇದು ಮೊದಲನೇ ಸಭೆಯಾಗಿದ್ದರಿಂದ ಇದಕ್ಕಿಂತ ಹೆಚ್ಚಿನ ಸಂಖ್ಯೆ ಮುಂದಿನ ಸಭೆಗೆ ಬರ್ತದೆ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿನಿ. ನೀವು ಎಲ್ಲರಿಗೂ ನಾನು ನಂಬರ್ ಕೊಡ್ತೀನಿ. ದಯವಿಟ್ಟು ನಿಮ್ಗೆ ಏನಾದ್ರೂ ಸಂಶಯಗಳಿದ್ರೆ, ನಿಮ್ಗೇನಾದ್ರೂ ತೊಂದರೆಗಳಿದ್ರೆ, ನಿಮ್ಗೆ ಏನಾದ್ರೂ ಅನಾನುಕೂಲತೆಗಳಿದ್ರೆ ನನ್ನ ಜೊತೆ ಮಾತಾಡ್ಬಹುದು ನೀವು. ನಾನು ಬೀದರ್ಲಿಂದ ಒಂದು ಪ್ರವಾಸ ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದ್ದೀನಿ. ಇವತ್ತಿನ ಸಭೆ ಯಶಸ್ವಿಯಾಗಿ ನಿರ್ಣಯ ಕೈಗೊಂಡ್ರೆ, ಹೌದು ನಾವು ವಿಶ್ವಕರ್ಮದಿಂದ ಹೊರಗೆ ಬರಬೇಕು ಮತ್ತು ನಾವು ಎಷ್ಟಿಗೆ ಡಿಮಾಂಡ್ ಮಾಡ್ಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಒಂದು ವೇಳೆ ನೀವು ನಿರ್ಣಯ ಕೈಗೊಂಡ್ರೆ, ನಾನು ನಾಳೆಯಿಂದ ನನ್ನ ಮನೆಗೆ ಹೋಗಿ ನನ್ನ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಂಡು ಬೀದರ್ಲಿಂದ ನಾನು ಪ್ರವಾಸ ಮಾಡ್ತೀನಿ, ಪ್ರತಿ ಜಿಲ್ಲೆಗೆ ಬರ್ತೀನಿ. ಸಾಧ್ಯವಾದರೆ ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕು ಕೇಂದ್ರಗಳಿಗೂ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮೂಲ ಸಮಸ್ಯೆಗಳೇನಿವೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದೆಲ್ಲ ದಾಖಲಾತಿಗಳನ್ನು ಮಾಡಿಕೊಂಡು ನಾನು ಚಾಮರಾಜನಗರದಿಂದವರೆಗೂ ಬಂದು ಸುಮಾರು ಒಂದು 30 ಜಿಲ್ಲೆಗಳಲ್ಲಿ ಒಂದು 25-30 ಜಿಲ್ಲೆ ಎಷ್ಟು ನಮ್ ಜನ ಸಿಗ್ತಾರೆ, ಎಲ್ಲೆಲ್ಲಿ ನಮಗೆ ಕರೀತಾರ ಬರ್ರಿ ಅಂತ ಕರೀತಾರ, ಸಮಸ್ಯೆಗಳು ಹೇಳ್ತಾರೆ, ಆ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಬರ್ಬೇಕು ಅಂತಕ್ಕಂಥ ಒಂದು ಆಶಯವನ್ನು ನಾನು ಇಟ್ಕೊಂಡಿದ್ದೀನಿ. ನೀವು ಯಾರು ಕರಿತೀರಿ ಆ ಎಲ್ಲಾ ಜಿಲ್ಲೆಗಳಿಗೂ ಬರ್ತೀನಿ. ನಾನು ಇಟ್ಟದೇನು ಬೀದರ್ಲಿಂದ ಚಾಮರಾಜನಗರ ನಮ್ಮ ಕೊನೆ ಜಿಲ್ಲೆ ಅಂತ ಇಟ್ಕೊಂಡಿದ್ದೀನಿ. ಅದ್ರ ಮಧ್ಯದಲ್ಲಿ ಎಲ್ಲಾ ಬರ್ಬೋದು. ಅದಕ್ಕೆ ನಾನು ಪೂರ್ಣಾವಧಿ ಕೆಲಸ ಮಾಡಕ್ಕೆ ತಯಾರಿದ್ದೀನಿ. ನಮ್ದೇನು 2 ದೊಡ್ಡ ಉದ್ದೇಶಗಳವಲ್ಲ, ಈ 2 ದೊಡ್ಡ ಉದ್ದೇಶಗಳ ಸಲುವಾಗಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ನಿಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಕ್ಕೆ ನಾನು ತಯಾರಾಗಿದ್ದೀನಿ. ಅದಕ್ಕೆ ನೀವು ಕೂಡ ಪೂರಕವಾಗಿ ಸ್ಪಂದಿಸ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿನ ಬಂಧುಗಳೇ. ಅದಕ್ಕೆ ನಾನು ಹೇಳೋದನ್ನ ನೀವು ಕೇಳಬೇಕು ಅಂತಿಲ್ಲ. ನಾನು 30 ಜಿಲ್ಲೆಗಳಿಗೆ ನಾನು ಹೇಳಕ್ ಹೊರಟಿಲ್ಲ. ಆ 30 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾನು ಕೇಳಕ್ ಬರ್ತಾ ಇದ್ದೀನಿ. ಇವತ್ತು ನಾನು ಬೆಂಗಳೂರಿಗೆ ಬಂದದ್ದು ನನ್ನ ಭಾಷಣ ಕೇಳ್ರಿ ಅಂತ ಹೇಳಲ್ಲ, ಇದೇನು ಭಾಷಣ ಸ್ಪರ್ಧೆ ಅಲ್ಲ. ನಿಮ್ಮ ಏನು ಸಮಸ್ಯೆಗಳಿವೆ, ನಿಮ್ಮ ಏನು ಮೂಲಭೂತ ಸಮಸ್ಯೆಗಳು, ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಮತ್ತು ಪಾರಿವಾರಿಕ ಸಮಸ್ಯೆಗಳು ಏನೇ ಇರಲಿ, ಸರ್ಕಾರದ ವಿರುದ್ಧ ಏನೇ ಸಮಸ್ಯೆಗಳಿರಲಿ, ಎಲ್ಲಾ ಸಮಸ್ಯೆಗಳನ್ನು ಈ ಮೀಟಿಂಗ್ ಮುಗಿದ ಮೇಲೆ ಸಹಿತ ನೀವು ಕೂತು ಚರ್ಚೆ ಮಾಡೋಣ. ಇದೊಂದು ಚರ್ಚಾ ಕೂಟದ, ಇದು ಸಭೆ ಅಲ್ಲ. ಯಾಕಿದು ಸಭೆ ಮಾಡಬೇಕು, ಯಾಕೆ ನಾವು ಬ್ಯಾನರ್ ಹಾಕ್ಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ, ನಮ್ಮ ಹಿರಿಯರು, ನಮ್ಮ ಕೃಷ್ಣಪ್ಪ ಅವರು ಮತ್ತೆ ತಿಮ್ಸೆಟ್ರು ಅವರು ಈ ಸಮಾಜದ ಸಲುವಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಾಯ್ತು.
ಅದಕ್ಕೆ ನಾವು ನಮ್ಮ ಹಿರಿಯರನ್ನು ಬಿಟ್ಟು ನಾವು ಮುಂದೆ ಸಮಾವೇಶಗಳು ಮಾಡೋದು ಎಲ್ಲ ಸರಿಯಾಗಲ್ಲ. ಅವರಿಗೆ ಮೊದಲು ಒಂದು ಶ್ರದ್ಧಾಂಜಲಿ ಅರ್ಪಿಸೋಣ, ಅವರಿಗೆ ಗೌರವ ಸಲ್ಲಿಸೋಣ. ನಮ್ಮ ಸಭೆ ಹೆಂಗ್ ಪ್ರಾರಂಭ ಆಗ್ಬೇಕು ಅಂತಂದ್ರೆ, ಯಾವುದೋ ಅದ್ದೂರಿಯಿಂದ ಅಟಂಬ ಬಾರಿಸಿ ಹೂವು ಮಾಲಾರ್ಪಣೆ ಮಾಡ್ಕೊಂಡಿಲ್ಲ. ನಾವು ವೇದಿಕೆ ಮೇಲೆ ಇದ್ದವ್ರು ಯಾರೋ ಹೂವು ಮಾಲಾರ್ಪಣೆ ಇವತ್ತು ಮಾಡೋದಿಲ್ಲ ಅಂತಕ್ಕಂಥ ನಿರ್ಧಾರ ಮಾಡಿದ್ವಿ. ಏನಂತಂದ್ರೆ ಅವ್ರ ಮುಂದೆ ಒಂದು ದೀಪ ಹಚ್ಚೋಣ. ನಾವೆಲ್ಲರೂ ನಮ್ಮೆಲ್ಲರ ಭಾವನೆಗಳೇನು ಹೂ ಅದಲ್ಲ, ನಮ್ಮ ಹೂವಿನಂತ ಮನಸ್ಸು ಏನದಲ್ಲ, ಆ ಹೂವಿನಂತ ಮನಸ್ಸು ನಾವು ಹೂವಿನಂತೆ ನಮಗಾಗಿ ದುಡಿದು ಇವತ್ತು ಮಡಿದಿದ್ದಾರೆ, ಅವರಿಗೆ ಇವತ್ತು ಗೌರವ ಸಲ್ಲಿಸೋಣ ಅನ್ನೋ ಸಲುವಾಗಿ ನಾವೆಲ್ಲ ವೇದಿಕೆ ಮಾಡಬೇಕಾಯ್ತು ಬಂಧುಗಳೇ. ನಾವು ಯಾವ ಒಂದು ಸಿದ್ಧಾಂತದ ಮೇಲೆ ಹೋಗ್ಬೇಕು ಅಂತಂದ್ರೆ, ನಾವು ಜಾತ್ಯತೀತ ವಿಚಾರದ ಮೇಲೆ ಹೋಗ್ಬೇಕಾಗ್ತದೆ, ನಾವು ಸಮಾಜವಾದದ ಹಿನ್ನೆಲೆ ವಿಚಾರ ಮೇಲೆ ಹೋಗ್ಬೇಕಾಗ್ತದೆ, ನಾವು ಬಂಧುತ್ವ, ನ್ಯಾಯ, ಕರುಣೆ, ಸತ್ಯ ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡು ಜೊತೆಗೆ ನಾವು ಕಾನೂನಾತ್ಮಕವಾಗಿ ಹೋಗ್ಬೇಕಾಗ್ತದೆ. ನಾವು ಕಾನೂನು ಬಿಟ್ಟು ಬೇರೆ ಏನು ಮಾಡಲು ಸಾಧ್ಯ ಇಲ್ಲ. ನಾವೆಲ್ಲ ಇವತ್ತು ಸಂವಿಧಾನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಅಂಬೇಡ್ಕರ್ ಅವರು ಸಂವಿಧಾನ ಹೆಂಗ್ ಬರ್ದು ಅಂತಂದ್ರೆ, ಅವರು ತಮ್ಮ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಬರ್ದಿಲ್ಲ. ಅನೇಕ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದರು. ಭಾರತದಲ್ಲಿ ಇರ್ತಕ್ಕಂಥ ಮಹಾಪುರುಷರ ಬಗ್ಗೆ ಅಧ್ಯಯನ ಮಾಡಿದ್ರು. ಅವತ್ತು ಬಸವಣ್ಣ ಏನು ಹೇಳಿದ್ದ ಅನ್ನೋದನ್ನು ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಅವತ್ತು ಬುದ್ಧರ ಏನು ವಿಚಾರಗಳಿದ್ದು, ಬುದ್ಧರ ವಿಚಾರಗಳನ್ನೇ ಕಾನೂನು ರೂಪದಲ್ಲಿ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವುಗಳು ಅಂಬೇಡ್ಕರ್ ಅವರನ್ನು ಬಿಟ್ಟು ಏನು ಮಾಡೋದಿಲ್ಲ. ಇದು ನಮ್ಮ ನಿರ್ಧಾರ ಇರಲಿ. ನಾವು ಕಾನೂನಾತ್ಮಕ ಹೋಗ್ಬೇಕಾದ್ರೆ ನಮಗೆ ಯಾರು ಮಾರ್ಗದರ್ಶಕರು? ನಮ್ಮ ದೇವರು ಯಾರು? ಅಂಬೇಡ್ಕರ್ ಅವರು. ನಮ್ಮ ಮನೆಯಲ್ಲಿ ಕುಲದೇವತೆ ನಮ್ಮ ವೀರಭದ್ರೇಶ್ವರ ಇರ್ಬೋದು, ಕಾಳಮ್ಮ ಇರ್ಬೋದು, ಮಲ್ಲಿಕಾರ್ಜುನ ಇರ್ಬೋದು, ನಮ್ಗೆಲ್ಲ ಇದ್ದಾರೆ ದೇವರು. ಆದ್ರೆ ನಾವು ಇವತ್ತೇನು ಮಾಡಲು ಹೊರಟಿದ್ದೀವಲ್ಲ, ಅದಕ್ಕೆ ನಮ್ಮ ದೇವರು ಅಂಬೇಡ್ಕರ್ ಅವರು, ಅದಕ್ಕೆ ನಮ್ಮ ದೇವರು ಬಸವಣ್ಣನವರು, ಅದಕ್ಕೆ ದೇವರು ನಮ್ಮ ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಮತ್ತು ನಮ್ಮ ಹಿರಿಯರ ಫೋಟೋಗಳನ್ನು ಇಟ್ಟುಕೊಂಡಿನ ನಾವು ಈ ಸಭೆ ಪ್ರಾರಂಭ ಮಾಡಿವಿ. ಅದೇ ರೀತಿಯಾಗಿ ಮುಂದಿನ ದಿನಗಳೊಳಗೆ ಇವರ ಆದರ್ಶದ ಮೇಲೆನೆ ನಾವು ಹೆಜ್ಜೆ ಇಡೋಣ. ನಮ್ದೇನು ವಿಚಾರಗಳಿದೆಯಲ್ಲ, ಇವರ ಆದರ್ಶಕ್ಕೆ ಹೊರತಾಗಿ ನಮ್ಮದು ಒಂದೇ ಒಂದು ಹೆಜ್ಜೆ ನಾವು ಇಡೋದು ಬೇಡ. ಅಂದಾಗ ಮಾತ್ರ ನಾವು ಹೊರಟಕ್ಕಂತ ಕೆಲಸ ಯಶಸ್ವಿ ಆಗ್ತದೆ. ಇವತ್ತು ನಮಗೆ ಹಿನ್ನಡೆ ಆಗ್ಬೋದು, ನಾಳೆ ನಾವು ಖಂಡಿತ ಗೆಲ್ತೀವಿ. ಯಾರು ಪ್ರಯತ್ನ ಮಾಡ್ತಾರೆ ಅವ್ರು ಗೆಲ್ತಾರೆ, ಯಾರು ಪ್ರಯತ್ನನೇ ಮಾಡಲ್ಲ ಅವ್ರಿಗೆ ಗೆಲ್ಲುವಂದ್ರೆ ಹೆಂಗ್ ಗೆಲ್ತಾರೆ? ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಇಷ್ಟು ಜನ ನನ್ನ ನೀವು ಸಿಕ್ತೀರಿ. ಒಂದ್ ವೇಳೆ ನಾನು ಅಲ್ಲೇ ಅಳಂದಲ್ಲಿ ಗುಲ್ಬರ್ದಲ್ಲಿ ಕೂತ್ರೆ ನೀವು ಯಾರು ಸಿಗ್ತಿದ್ದಿಲ್ಲ. ನನಗೆ ನಂಬಿಕೆ ಇದೆ, ಮುಂದಿನ ಏಪ್ರಿಲ್ದಲ್ಲಿ ಕರ್ತಕ್ಕಂಥ ಮೀಟಿಂಗ್ಗೆ ನಾವು ಈ ಹಾಲ್ ನಮ್ಗೆ ಸಾಲಲ್ಲ, ಈ ಹಾಲ್ ನಮ್ಗೆ ಸರಿ ಹೋಗಲ್ಲ. ಅದಕ್ಕೆ ನಾವು ದೊಡ್ಡ ಹಾಲೇ ಮಾಡ್ಬೇಕಾಗ್ತದೆ. ಅಷ್ಟು ಸಂಖ್ಯೆ ನಾವೆಲ್ಲ ಸೇರಿಸುವಂತ ಪ್ರಯತ್ನ ನಾನು ಪ್ರವಾಸದ ಮೂಲಕ ಮಾಡ್ತೀನಿ. ಬಂಧುಗಳೇ, ನಾವೊಂದು ವಿಚಾರ ಇಟ್ಕೊಳ್ಳೋಣ. ಈ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾವು ಕರೆಸ್ಬೇಕು ಅಂತಂದ್ರೆ, ನಾವು ಏಪ್ರಿಲ್ ಕರೆದ ಸಭೆಯಿಂದ ಸ್ವಲ್ಪ ಜನ ಪ್ರಮುಖರು ಎದ್ದೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗುವಂತ ಪ್ರಯತ್ನ ಮಾಡೋಣ. ಒಂದು ದೊಡ್ಡ ಸಮಾವೇಶ ಮಾಡೋಣ. ಇವತ್ತು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಆಗಿರ್ಬೋದು, ಫ್ರೀಡಂ ಪಾರ್ಕ್ ಎಲ್ಲ ಆಗ್ಲಿ, ಒಂದು ದೊಡ್ಡ ಸಮಾವೇಶ ಮಾಡಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಒಂದು 50,000 ಜನರನ್ನು ನಾವು ಕೂಡಿಸಿ ಮುಖ್ಯಮಂತ್ರಿಗೆ ತೋರಿಸಿ, ಇವರು ಕಂಬಾರರು ಅಂತ ಹೇಳಿ ನಾವು ತೋರಿಸಿದಾಗ ಮುಖ್ಯಮಂತ್ರಿಗೂ ಕೂಡ ಅವ್ರು ಮಾಡಿರ್ತಕ್ಕಂಥ ಒಂದು ಕಾನೂನಿನ ತಪ್ಪಿನ ಅರಿವಾಗ್ತದೆ. ಇವರೆಲ್ಲ ಏನ್ ಕೇಳಕ್ ಬಂದಿದ್ದಾರೆ ಅಂದ್ರೆ, ಇವರು 2 ಬೇಡಿಕೆಗಳು ಮುಖ್ಯವಾಗಿ, ಈ 2 ಬೇಡಿಕೆಗಳು ನೀವು ಈಡೇರಿಸಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮುಖ್ಯಮಂತ್ರಿಗಳ ಮೇಲೆ ನೀವು ಕೂಡಿ ಮಾಡೋಣ. ಅದಕ್ಕೆ ಇವತ್ತು 1 ಇದ್ದು ನಾಳೆ 2 ಆಗಲಿ, 2 ಇದ್ದು 4 ಆಗಲಿ, 4 ಇದ್ದು 8 ಆಗಲಿ ನಮ್ಮ ಸಂಖ್ಯೆ ಅಂತಕ್ಕಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತೇನೆ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಜನಾಂಗದ ಬಗ್ಗೆ ಮತ್ತು ಜನ ಸಂಘಟನೆ ಬಗ್ಗೆ ಸರ್ಕಾರದ ಹೋರಾಟದ ಬಗ್ಗೆ